ಕನ್ನಡದಲ್ಲಿ ಮಾತಾಡಿಬಿಟ್ಟು ಆಮೇಲೆ ಇಂಗ್ಲೀಷ್ನಲ್ಲಿ ಮಾತಾಡಿಬಿಟ್ಟು ನೆಕ್ಸ್ಟ್ ವಿಲ್ ಕಮ್ ಟು ತಮಿಳ್ ಚಾನೆಲ್ಸ್ ಇದ್ದಾರೆ, ಅವರಲ್ಲಿ ಸೆಪ್ರೇಟಾಗಿ ಮಾತಾಡ್ತೀವಿ. ಮೊಟ್ಟ ಮೊದಲನಾಗಿ ಇಲ್ಲಿರುವ ನಮ್ಮ ಎಲ್ಲ ಪತ್ರಿಕೆ ಮಿತ್ರರು ಕೂಡ ಸ್ವಾಗತ ತಿಳಿಸಿ ಸ್ವಲ್ಪ ತಡೆಯಾಗಿ ಶುರು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನನ್ನ ಸಾರಿ, ಸ್ವಲ್ಪ ಮುಂಚೆ ಪತ್ರಿಕೆ ಮೀಟು ಮುಗಿಲಿಕ್ಕೆ ಲೇಟ್ ಆಯಿತು. ನಾನು ಬರಲಿಕ್ಕೆ ಸ್ವಲ್ಪ ಇನ್ನೊಂದು ಕೆಲಸ ಮುಗಿತು, ಬರಲಿಕ್ಕೆ ಲೇಟ್ ಆಯಿತು. ನಮ್ಮ ಜೊತೆಗೆ 2 ಸ್ಟೇಟ್ ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ಗಿರಿಧರ್ ಉಪಾಧ್ಯಾಯ ಸಾಹೇಬರಿದ್ದಾರೆ, ತೇಜಸ್ವಿನಿ ಗೌಡ ಮೇಡಮ್ ಇದ್ದಾರೆ, MLC ಅವರು. ಸಹೋದರ ಸಹೋದರಿಯವರೇ, ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಎಲೆಕ್ಷನ್ ಸೀಸನ್. ಅದು ಯಾವಾಗಲೂ ಒಂದು ಎಲೆಕ್ಷನ್ ಸೀಸನ್ನಲ್ಲಿ ಕೂಡ ಒಂದು ಅಪೋಸಿಷನ್ ಪಾರ್ಟಿ ಒಂದು ರೂಲಿಂಗ್ ಪಾರ್ಟಿದಲ್ಲಿ ಇರುವವರ ಮೇಲೆ ಆರೋಪ ಮಾಡುವುದು ಸಹಜ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಬೇಸ್ಲೆಸ್ ಅಲಿಗೇಷನ್ಸ್ ಡೈಲಿ ಬೆಳಗ್ಗೆ ಇருந்து ನೈಟ್ವರೆಗೆ ಕಾಂಗ್ರೆಸ್ ಮಾಡುವುದೆಲ್ಲ ಕೂಡ ಒಂದು ಡೆಸ್ಪಿರೇಷನ್ನಲ್ಲಿ, ಒಂದು ಬೇಸ್ಲೆಸ್ ಅಲಿಗೇಷನ್ಸ್ನಲ್ಲಿ ಈ ಎಲೆಕ್ಷನ್ ನಾವು ಗೆದ್ದುಬಿಡ್ತೀವಿ ಅನ್ನೋ ಒಂದು ನಂಬಿಕೆಯಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ. ಇನ್ನೊಂದು ಕಡೆ ನಮ್ಮ BJP ಜನ ಜೊತೆ ಕೆಲಸ ಮಾಡ್ತಾ ಇದೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಜನ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಇವತ್ತು BJP ಎಲ್ಲ ಕಡೆಯಲ್ಲಿ ಕೂಡ ಜನ ನಮಗೆ ಒಪ್ಕೊಂಡಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರಕ್ಕೂ ನಿಜ ಅರ್ಥ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 9 ವರ್ಷ ಕಾಲ ಅಲ್ಲಿ ನೋಡ್ತಾ ಇದ್ದೀವಿ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಕಳೆದ 3.5 ವರ್ಷ ಇಲ್ಲಿ ನಾವು ಕರ್ನಾಟಕದಲ್ಲಿ BJP ಸರ್ಕಾರ ನೋಡ್ತಾ ಇದ್ದೀವಿ. ಈ ಡಬಲ್ ಇಂಜಿನ್ ಸರ್ಕಾರ ಎಷ್ಟು ಬೇಗ ಕೆಲಸ ಮಾಡ್ತದೆ, ನಾವು ಗ್ರೌಂಡ್ನಲ್ಲಿ ವಿ ಆರ್ ವಿಸಿಬಲಿ ಸೀಯಿಂಗ್. ಒಂದು ರೋಡ್ ಇರ್ಬೋದು, ಪೋರ್ಟ್ಸ್ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ವಿ ಆರ್ ಸೀಯಿಂಗ್ ದ ರಿಯಲ್ ಇಂಪ್ಯಾಕ್ಟ್ ಆಫ್ ಡಬಲ್ ಇಂಜಿನ್ ಸರ್ಕಾರ. ಅದಕ್ಕೆ ಈ ಬಾರಿ ಜನ ಮೈಂಡ್ನಲ್ಲಿ ಏನಿದೆ, ಮತ್ತೊಮ್ಮೆ ನಾವು BJPಗೆ ಸಹಕಾರ ಕೊಡಬೇಕು, BJPಗೆ ಮತ್ತೊಮ್ಮೆ ನಾವು ಓಟ್ ಹಾಕಬೇಕು. ಈ ಬಾರಿ ಪೂರ್ಣ ಮೆಜಾರಿಟಿ ನಾವು ಕೊಡಬೇಕು, ಸಂಪೂರ್ಣವಾಗಿ 150 ಸೀಟ್ ನಾವು BJP ಕೊಡಬೇಕು ಅನ್ನೊಂದು ಗ್ರೌಂಡ್ ಲೆವೆಲ್ದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಒಂದು ಒಳ್ಳೆಯ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ಆದ ಮೇಲೆ BJP ಈಸ್ ಆಲ್ವೇಸ್ ಅ ಪಾರ್ಟಿ ಆಫ್ ಚೇಂಜ್. 2014 ನಾವು BJP ನೋಡ್ತಾ ಇದ್ದೀವಿ. BJP ಯಾವಾಗಲೂ ಪಾರ್ಟಿ ಆಫ್ ಚೇಂಜ್. ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕ್ಯಾಂಡಿಡೇಟ್ ಆಗಿ NDA ಪ್ರಪೋಸ್ ಮಾಡಿದಲಿருந்து ನಾವು ಮಾಡಿರುವ ಒಂದೊಂದು ವಿಚಾರ ಕೂಡ ಸ್ಟೇಟಸ್ ಕೋ ಬ್ರೇಕ್ ಮಾಡಿದ್ವಿ. ನಮ್ಮ ಪಾಲಿಟಿಕ್ಸ್, ನಮ್ಮ ಡೆಮೋಕ್ರಸಿ, ನಮ್ಮ ಸ್ಟೇಟ್, ನಮ್ಮ ಡೆವಲಪ್ಮೆಂಟ್ ಎಲ್ಲ ಕೂಡ ಸ್ಟೇಟಸ್ ಕೋ ಬ್ರೇಕ್ ಮಾಡಿ ರಿಸ್ಕ್ ತಗೊಂಡೇ ನಮ್ಮ ದೇಶ ಇಷ್ಟು ಬಂದಿತ್ತು. 9 years ಬ್ಯಾಕ್ ವಿ ಆರ್ ದ 11th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಇವತ್ತು 9 ವರ್ಷ ಆದಮೇಲೆ ವೆನ್ ವಿ ಸಿ ವಿ ಆರ್ ದ 5th ಲಾರ್ಜೆಸ್ಟ್ ಎಕಾನಮಿ. 6 ಸ್ಟೆಪ್ ಕ್ರಾಸ್ ಮಾಡಿ ಬಂದಿದ್ದೀವಿ. ಇದು ತುಂಬ ಜನ ಹೇಳ್ಬೋದು, ಇಲ್ಲಲ್ಲ ಅದು 9 ವರ್ಷ ಆಯಿತು, ಆಟೋಮೆಟಿಕ್ಲಿ ನೀವು 11th 5th ಬಂದಿದ್ದೀರಾ, ಅದರಲ್ಲಿ ಏನು ಸಾಮರ್ಥ್ಯ ಇದೆ. ಬಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಚೇರ್ಪರ್ಸನ್ ಹೇಳಿದ್ದಾರೆ, ಇನ್ ದ ವರ್ಲ್ಡ್ನಲ್ಲಿ ಎಲ್ಲ ಕಡೆ ನೋಡುವಾಗ ಇಂಡಿಯಾ ಇಸ್ ಅ ಬ್ರೈಟ್ ಗ್ಲೋಬಲ್ ಎಕನಾಮಿಕ್ ಹಾಟ್ಸ್ಪಾಟ್. ಇದು ಕಾರಣ ಅದುವಾಗಿ ಆಗಿಲ್ಲ, ಇಟ್ ಹಸ್ ಹ್ಯಾಪನ್ಡ್ ಬೈ ವಿಷನ್. ಒಂದು ವಿಷನ್ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು, ಟ್ರಾನ್ಸ್ಫಾರ್ಮೇಷನಲ್ ಚೇಂಜಸ್ ತಗೊಂಡು ಬಂದು, ರಿಸ್ಕಿ ಪಾಲಿಟಿಕ್ಸ್ ಮಾಡಿ, ಕೆಲವು ವಿಷಯ ಕೆಲವು ಶಕ್ತಿ ಮಾಡೇ ಇಲ್ಲ, ಕೆಲವು ಪಕ್ಷ ಮಾಡೇ ಇಲ್ಲ. ಬಟ್ ವಿ ಹ್ಯಾವ್ ಟೇಕನ್ ದ ಬುಲ್ ಬೈ ಇಟ್ಸ್ ಆನ್. ಅದು ಡಿಮಾನಿಟೈಸೇಷನ್ಲಂದು ಇರ್ಬೋದು, GST ಇಂಪ್ಲಿಮೆಂಟೇಷನ್ಲಂದು ಇರ್ಬೋದು, ಆಮೇಲೆ ನೆಕ್ಸ್ಟ್ 25 years ನಮ್ಮ ವಿಷನ್ ಇರ್ಬೋದು, ಆತ್ಮನಿರ್ಭರ್ ಭಾರತ್ ಇರ್ಬೋದು, 2022 to 2047 ಇನ್ ದ ಗೋಲ್ಡನ್ ಏಜ್. ನಮ್ಮ ಪ್ರಧಾನಮಂತ್ರಿ ಅವರು ಅಮೃತ್ ಕಾಲ್ನ ಹೇಳ್ತಾರೆ. ಇದೆಲ್ಲ ಕೂಡ ಒಂದು ವಿಷನ್ನಲ್ಲಿ. 2014 ಆದಮೇಲೆ ನಮಗೆ ಗೊತ್ತು, ಪಾರ್ಲಿಮೆಂಟ್ನಲ್ಲಿ ಪ್ರಧಾನಮಂತ್ರಿ ಅವರು ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ ಮಾತಾಡುವಾಗ ಪ್ರೀವಿಯಸ್ ಫಿನಾನ್ಸ್ ಮಿನಿಸ್ಟರ್ ತಮಿಳುನಾಡಿನಲ್ಲಿ ಇರುವ ನಮ್ಮ ಸೀನಿಯರ್ ಲೀಡರ್ P. ಚಿದಂಬರಂ ಅವರು ಹೇಳಿದರು, ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಡಿಜಿಟಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾರಾ, ಅವ್ರಿಗೆಲ್ಲ ಸೆಟ್ ಆಗ್ತದ. ಇವತ್ತು ನಾವು ನೋಡುವಾಗ 10 lakh crore ಕೆಟ್ಟದ ಒಂದೊಂದು ಮಂತ್ನಲ್ಲಿ ನಾವು ಡಿಜಿಟಲ್ ಬ್ಯಾಂಕಿಂಗ್ ಮಾತ್ರ ಕ್ರಾಸ್ ಮಾಡ್ತಾ ಇದ್ದೀವಿ. ಏಪ್ರಿಲ್ ಮೇಲಿருந்து ಎಲ್ಲ ಮಂತ್ ನಾವು ಕ್ರಾಸ್ ಆಗ್ತಾ ಇದ್ದೀವಿ. GST ಕಲೆಕ್ಷನ್ ಎವ್ರಿ ಮಂತ್ ಇಸ್ ಅನ್ ಆಲ್ ಟೈಮ್ ಹೈ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡಿಯಾದಲ್ಲಿ ಎಲ್ಲ ಕಡೆ ಕೂಡ ಇಂಪ್ರೂವ್ ಮಾಡಿದ್ದೀವಿ. ಈ ಟ್ರಾನ್ಸ್ಫಾರ್ಮೇಷನಲ್ ಎಫೆಕ್ಟ್ ನಾವು ಕರ್ನಾಟಕದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಕರ್ನಾಟಕ ಕಂಟಿನ್ಯೂಸ್ಲಿ FDI ಇನ್ವೆಸ್ಟ್ಮೆಂಟ್ನಲ್ಲಿ ನಂಬರ್ 1 ಸ್ಟೇಟ್ ಆಗಿದೆ. ಕರ್ನಾಟಕದೆಲ್ಲ ದಾಟಿ ಕೂಡ ಪೆರ್ ಕ್ಯಾಪಿಟಾ GST ಕಲೆಕ್ಷನ್ನಲ್ಲಿ ಮುಂದೆ ಇದೆ. ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಟರ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಆಗಿದೆ. ಅದು ಎಜುಕೇಷನಲ್ಲಿ ಇರಬಹುದು, ಕ್ವಾಲಿಟಿ ಆಫ್ ಲರ್ನಿಂಗ್ ಔಟ್ಕಮ್ಸ್ನಲ್ಲಿ ಇರಬಹುದು, ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಸರ್ಕಾರ ಕಾನ್ಷಿಯಸ್ ಆಗಿ ಕ್ಯಾಪಿಟಲ್ ಸ್ಪೆಂಡಿಂಗ್ ಮಾಡ್ತಾ ಇದ್ದಾರೆ. ಕಾನ್ಷಿಯಸ್ ಆಗಿ ದ ಸ್ಟೇಟ್ ಗೌರ್ಮೆಂಟ್ ಕ್ಯಾಪಿಟಲ್ ಸ್ಪೆಂಡಿಂಗ್, ರೋಡ್ಸ್ ಇರಬಹುದು, ಒಳ್ಳೆಯ ಒಂದು ಸ್ಕೂಲ್ ಕೊಡುವುದಿರಬಹುದು, ಕ್ಯಾಪಿಟಲ್ ಸ್ಪೆಂಡಿಂಗ್ನಲ್ಲಿ ಎಂಫಸಿಸ್ ಕೊಡುವ ಒಂದು ಸರ್ಕಾರ ಇದೆ. ಇದೆಲ್ಲ ಕೂಡ ಜನ ನೋಡ್ತಾ ಇದ್ದಾರೆ. ನಾವು ಎಲೆಕ್ಷನ್ನಲ್ಲಿ ಟೈಮ್ನಲ್ಲಿ ಅನೌನ್ಸ್ ಮಾಡಿರುವ ಲಾಸ್ಟ್ ನಮ್ಮ ಬಜೆಟ್ ಕೂಡ ವೆರಿ ಕ್ಯಾಲ್ಕುಲೇಟೆಡ್, ಕ್ವಾಂಟಿಟೇಟಿವ್, ಪ್ರೊಆಕ್ಟಿವ್ ಬಜೆಟ್. ಒಂದು ರೆವೆನ್ಯೂ ಸರ್ಪ್ಲಸ್ ಇರುವ ಬಜೆಟ್ ಒಂದು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರವರು ಕರ್ನಾಟಕ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಅವರೇನು ಒಂದು ಲಾರ್ಜ್ ಸ್ಕೇಲ್ ಫ್ರೀ ಬೀಸ್ಕೋ, ಓಟ್ ತಗೊಳ್ಳಿಕ್ಕೆ ಒಂದು ನೆರೇಟಿವ್ ಸೆಟ್ ಮಾಡಲಿಕ್ಕೂ ಕೂಡ ಹೋಗಿಲ್ಲ. ಒಂದು ಫಿಸ್ಕಲಿ ರೆಸ್ಪಾನ್ಸಿಬಲ್ ಬಜೆಟ್ ನಮ್ಮ ಬೊಮ್ಮಾಯಿ ಸಾಹೇಬರವರು ಕೊಟ್ಟಿದ್ದಾರೆ. ಅದೆಲ್ಲ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಈ ಪಾರ್ಟಿ ಬಂದು ಎಲೆಕ್ಷನ್ಗೋಸ್ಕರ ಇಲ್ಲ, ಸೇವೆಗೋಸ್ಕರ ಇದೆ. ಇಟ್ ಇಸ್ ಹಿಯರ್ ಫಾರ್ ಸರ್ವಿಸ್. ಕಂಟಿನ್ಯೂಸ್ ಆಗಿ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಈ ಪಾಲಿಟಿಕ್ಸ್ನಲ್ಲಿ.
ಅದಕ್ಕೆ ನಾವು ಕಮಿಂಗ್ April 25th and 26th ನಮ್ಮ ಅಧ್ಯಕ್ಷರು ಕರ್ನಾಟಕ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರವರು ಇದಕ್ಕೆ ಮುಂಚೆ ಪ್ರೆಸ್ ಮೀಟ್ನಲ್ಲಿ ತಮ್ಮೆಲ್ಲರೂ ಕೂಡ ಮಾತಾಡಿದರು. April 25 and 26 ವಿ ಆರ್ ಟೇಕಿಂಗ್ ದಿಸ್ ಒನ್ ಸ್ಟೆಪ್ ಫರ್ದರ್. ನಮ್ಮ ಮಹಾ ಪ್ರಚಾರ ಅಭಿಯಾನ್ ಇದು ಮೂಲಕ ಕರ್ನಾಟಕದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಕೂಡ 2 days நம்முடைய ಸೆಂಟ್ರಲ್ ಮಿನಿಸ್ಟರ್ಸ್, ಸ್ಟೇಟ್ ಲೀಡರ್ಶಿಪ್, ಸೀನಿಯರ್ ಲೀಡರ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ ಅವರೆಲ್ಲ ಕರ್ನಾಟಕದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿದಲ್ಲಿ ಎಲ್ಲ ಜನಕ್ಕೂ ಮೀಟ್ ಮಾಡಲಿಕ್ಕೆ ಹೋಗ್ತಾರೆ. ತುಂಬ ಈವೆಂಟ್ಸ್ ಇರ್ತದೆ. ಎಲ್ಲ ದಿನ ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಲೀಡರ್ಸ್ ಆ ತಾಲೂಕು, ಆ ಸಿಟಿ, ಆ ಊರು, ಆ ಡಿಸ್ಟಿಕ್ ಏನು ಮಾಡಿದ್ದೀವಿ, ಅದಾದ ಮೇಲೆ ರೋಡ್ ಶೋ, ಪಬ್ಲಿಕ್ ಮೀಟಿಂಗ್, ಅದಾದ ಮೇಲೆ ಡೋರ್ ಟು ಡೋರ್ ಔಟ್ರೀಚ್ ಕ್ಯಾಂಪೈನ್, ಬೆನಿಫಿಷರಿ ಮೀಟಿಂಗ್. ನಮ್ಮಲ್ಲಿ ಯಾರೆಲ್ಲ ನಮ್ಮ ಸರ್ಕಾರದಲ್ಲಿ ಬೆನಿಫಿಷರಿ ಇದ್ದಾರೋ ಅವರೆಲ್ಲರಲ್ಲಿ ಕೂಡ ನಾವು ಮೀಟ್ ಮಾಡ್ತೀವಿ. ಲೋಕಲ್ ಹೀರೋಸ್, ಏನೋ ನಮ್ಮ ಪ್ರಧಾನಮಂತ್ರಿ ಅವ್ರ ಮನಸ್ಸಿನಲ್ಲಿ ಏನಿದೆ, ಲೋಕಲ್ ಹೀರೋಸ್ ಮೇಲೆ ತಗೊಂಡು ಬರಬೇಕು. ಸಮ್ ಹಿಡನ್ ಹೀರೋಸ್ ಇದ್ದಾರೆ, ಅವ್ರಿಗೆಲ್ಲ ಗಾರ್ಲ್ಯಾಂಡ್ ಮಾಡ್ತೀವಿ. ಟೆಂಪಲ್, ಮಠ ಎಲ್ಲ ಕಡೆ ಹೋಗ್ತೀವಿ. ಕಾರ್ನರ್ ಮೀಟಿಂಗ್, ಸಭಾ ಎಲ್ಲ ಮಾಡ್ತೀವಿ. 2 days ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತದೆ. ಅದಕ್ಕೂ ನಮ್ಮ ಮಾಧ್ಯಮೇತರವರು ಸಹಕಾರ ಬೇಕಾಗ್ತದೆ. ಸೊ ಯು ಆಲ್ ಹ್ಯಾವ್ ಟು ಪ್ರೊಪಗೇಟ್ ವಾಟ್ ಎವರ್ ದ ಗುಡ್ ಥಿಂಗ್ಸ್ ವಿ ಸೇ, ವಾಟ್ ಎವರ್ ಇಸ್ ಯೂಸ್ಫುಲ್ ಟು ದ ಪಬ್ಲಿಕ್ ಅಟ್ ಲಾರ್ಜ್. ಇದೆಲ್ಲ ಕೂಡ ತಾವು ಕೆಳಗಡೆ ತಗೊಂಡು ಹೋಗ್ತೀರಾ. ಸ್ಪೆಷಲಿ ನಮ್ಮ ಬಿಫೋರ್ ಯು ಆಸ್ ದ ಕ್ವೆಶ್ಚನ್ ಕಟ್ಟಕಡೆಯದಾಗಿ ಒಂದೇ ಒಂದು ಪಾಯಿಂಟ್ ತಮ್ಮ ಮುಂಚೆ ಇಡಬೇಕು. ಅವರ ಟಿಕೆಟ್ ಡಿಸ್ಟ್ರಿಬ್ಯೂಷನ್, ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ತಾವು ನೋಡ್ತೀರಾ. ಆಲ್ಮೋಸ್ಟ್ ನಾವು ಬಂದು 75 ಹೊಸ ಫೇಸ್ಗೂ ಕೊಟ್ಟಿದ್ದೀವಿ. ಪ್ರಜಾಪ್ರಭುತ್ವ ಇಸ್ ಆಲ್ ಅಬೌಟ್ ಚೇಂಜ್, ಇಟ್ಸ್ ಆಲ್ ಅಬೌಟ್ ಪರಿವರ್ತನ್, ಇಟ್ಸ್ ಆಲ್ ಅಬೌಟ್ ಬ್ರಿಂಗಿಂಗ್ ನ್ಯೂ ಬ್ಲಡ್, ಇಟ್ಸ್ ಆಲ್ ಅಬೌಟ್ ಬ್ರಿಂಗಿಂಗ್ ಲೀಡರ್ಸ್ ದಟ್ ಆರ್ ಇನ್ ಟ್ಯೂನ್ಸ್ ವಿತ್ ದ ಟೈಮ್ಸ್. ಒಂದು ದಿವಸ ಯಾವ ಥರ ಹೋಗ್ತಾ ಇದೆ, ನಮ್ಮ ಲೀಡರ್ಶಿಪ್ ಆ ಥರ ಇರಬೇಕು. 75 ಹೊಸ ಜನರು ನಾವು ತಗೊಂಡು ಬಂದಿದ್ದೀವಿ. ಅದರಲ್ಲಿ ದರ್ ಆರ್ ಮೆನಿ ಇನ್ಸ್ಪೈರಿಂಗ್ ಕ್ಯಾಂಡಿಡೇಟ್ಸ್. ಸ್ಪೆಷಲಿ ನಾನು ಭಾಗೀರಥಿ ಮುರಳಿ ಅವ್ರ ಬಗ್ಗೆ ನಾನು ಮಾತಾಡಬೇಕು. ಆದಿ ದ್ರಾವಿಡ ಕಮ್ಯುನಿಟಿಯಲ್ಲಿ ಬಂದಿರುವ ನಮ್ಮ ಸಹೋದರಿ ಅವರು ಐ ವೆಂಟ್ ಟು ಸುಳ್ಯ ಫಾರ್ ಅವರ್ ನಾಮಿನೇಷನ್ ಪೇಪರ್ ಫೈಲಿಂಗ್. ವೆರಿ ಮೂವಿಂಗ್. ಎ ಪರ್ಸನ್ ಬಾರ್ನ್ ನಮ್ಮ ದೇಶದಲ್ಲಿ, ಇಟ್ ಡಸಂಟ್ ಮ್ಯಾಟರ್ ವೇರ್ ಯು ಆರ್ ಬಾರ್ನ್. ಈ ಡೆಮಾಕ್ರಸಿದಲ್ಲಿ ಯಾರು ಬೇಕನಾಳು ಎಲ್ಲಿ ಬೇಕನಾಳು ಬರ್ಬೋದಕ್ಕೂ ನಮ್ಮ ಭಾಗೀರಥಿ ಮುರಳಿ ಅವರೊಂದು ಕ್ಲಾಸಿಕ್ ಎಕ್ಸಾಂಪಲ್. ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ MLA ಕ್ಯಾಂಡಿಡೇಟ್ ಆಗಿ ಸುಳ್ಯದಲ್ಲಿ ಇದ್ದಾರೆ. ಅವರೆಲ್ಲ ನೋಡುವಾಗ ನಿಜವಾಗಿ ಡೆಮಾಕ್ರಸಿ ಈಸ್ ಡೀಪ್ ರೂಟೆಡ್ ಇನ್ ಆರ್ ಕಂಟ್ರಿ, ಡೀಪ್ ರೂಟೆಡ್ ಇನ್ ಕರ್ನಾಟಕ ನಮಗೆ ಕಾಣ್ತದೆ. ಅದಾದ ಮೇಲೆ ಈಶ್ವರ್ ಸಿಂಗ್ ಠಾಕೂರ್ ಅವರು ಬೀದರ್ದಲ್ಲಿ ನಮ್ಮ ಕ್ಯಾಂಡಿಡೇಟ್ ಆಗಿದ್ದಾರೆ. ಬೀದರ್ ಕಡೆಯಲ್ಲಿ ಫಾರ್ ಅನ್ ಐಡಿಯಾಲಜಿಕಲ್ ರೀಸನ್ ವಿ ಹ್ಯಾವ್ ಗಿವನ್ ಕ್ಯಾಂಡಿಡೇಟ್ಸ್ ಲೈಕ್ ಈಶ್ವರ್ ಸಿಂಗ್ ಠಾಕೂರ್ ಆಲ್ಸೋ ಹೂಸ್ ಅನ್ ಐಡಿಯಾಲಜಿಕಲಿ ಇನ್ಕ್ಲೈನ್ ಪರ್ಸನ್. ಆಮೇಲೆ ಗುರುರಾಜ ಗಂಟಿಹೊಳೆ ಬೈಂದೂರು ಹೋಗುವಾಗ ಎ ಪರ್ಸನ್ ಹೂ ಇಸ್ ಫುಲ್ಲಿ ಇನ್ವಾಲ್ವ್ಡ್ ಇನ್ ಸೋಷಿಯಲ್ ಸರ್ವಿಸ್. ಅವ್ರಿಗೂ ಈ ಬಾರಿ ಈ ಥರ ತುಂಬ ಜನ ನಾವು ಹೇಳ್ಬೋದು. ಯಂಗ್ಸ್ಟರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಪೊಲಿಟಿಷಿಯನ್ಸ್ ಇದ್ದಾರೆ. ಸೊ 75 ಹೊಸಬರಿದ್ದಾರೆ, 34 OBC ಇದ್ದಾರೆ, 37 ಜನ ಸ್ಕೆಡ್ಯೂಲ್ ಕಾಸ್ಟ್ ಕಮ್ಯುನಿಟಿದಲ್ಲಿ ಇದ್ದಾರೆ, 18 ಜನ ಸ್ಕೆಡ್ಯೂಲ್ ಟ್ರೈಬ್ ಕಮ್ಯುನಿಟಿ ಇದ್ದಾರೆ, ಒಂದು ಜೈನು, 134 ಜನ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಇದ್ದಾರೆ. ಇವರೆಲ್ಲ ಕೂಡ ನಮ್ಮ 224 ಕ್ಯಾಂಡಿಡೇಟ್ಸ್ ಜನ ಮುಂಚೆ ನಾವು ಇಟ್ಟಿದ್ದೀವಿ. ಈಚ್ ಪರ್ಸನ್ ಟೆಲ್ಸ್ ಅ ಸ್ಟೋರಿ. ಒಬ್ಬೊಬ್ಬರು ಒಂದು ಸ್ಟೋರಿ ಹೇಳ್ತಾರೆ. ಈಚ್ ಪರ್ಸನ್ ಬ್ರಿಂಗ್ಸ್ ಅ ಯುನೀಕ್ ಥಿಂಗ್ ಟು ದ ಟೇಬಲ್. ಏನೋ ಒಂದು ಗೌರ್ಮೆಂಟ್ ಇಸ್ ಅ ಕಾಂಬಿನೇಷನ್ ಆಫ್ 224 ಸ್ಟೋರೀಸ್. ಸೊ ನಮ್ಮಲ್ಲಿ ಭಾಳ ನಾವು ಗಂಭೀರವಾಗಿದ್ದೀವಿ. 224 ಸ್ಟೋರೀಸ್ ಆರ್ ಯುನೀಕ್ ಸ್ಟೋರೀಸ್ ನಾವಿದ್ದೀವಿ. ಯಾವ ಥರ ನರೇಂದ್ರ ಮೋದಿ ಸಾಹೇಬರು ಒಂದು ಯುನೀಕ್ ಸ್ಟೋರಿ, ಯಾವ ಥರ ಡಬಲ್ ಇಂಜಿನ್ ಸರ್ಕಾರ ಆಸ್ ಅ ಯುನೀಕ್ ಸ್ಟೋರಿ. ವಿ ಬಿಲೀವ್ ಆಲ್ ಅವರ್ ಕ್ಯಾಂಡಿಡೇಟ್ಸ್ ಆರ್ ಯುನೀಕ್ ಇನ್ ದೇರ್ ಓನ್ ಎಬಿಲಿಟಿ. ಜನ ಎಲ್ಲ ಅವ್ರಿಗೆ ಸಹಕಾರ ಕೊಡ್ತಾರೆ. ಸೊ ಕಮ್ಮಿಂಗ್ May 10th ಹಿಸ್ಟಾರಿಕ್ ವೋಟಿಂಗ್ ಕರ್ನಾಟಕದಲ್ಲಿ ಆಗ್ತದೆ. ದರ್ ಇಸ್ ಅ ಬಿಗ್ ಸೈಲೆಂಟ್ ರೆವಲ್ಯೂಷನ್ ದಟ್ ಇಸ್ ಬ್ರಿಮಿಂಗ್ ಇನ್ ದ ಗ್ರೌಂಡ್. ಇದು ಪ್ರೆಸ್ ಮಿತ್ರರು ತಾವು ಕೂಡ ಅದು ನೋಡ್ತಾ ಇದ್ದೀರಾ. ತಮ್ಮ ಸಹಕಾರ ಕೂಡ ನಾವು ಮಾತಾಡುವ ವಿಷಯ, ಪಬ್ಲಿಕ್ಗೆ ಬೇಕಾಗುವ ವಿಷಯ ತಾವು ದೊಡ್ಡ ಲೆವೆಲ್ದಲ್ಲಿ ರೀಚ್ ಮಾಡಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಮನೆಯಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೆಲ್ಲ ತುಂಬ ದೊಡ್ಡ ಧನ್ಯವಾದಗಳು ತಿಳಿಸಿ, ಇದು ಬಿಟ್ಟು ತಮಗೇನು ಕ್ವೆಶ್ಚನ್ಸ್ ಇದೆ, ವಿಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ಯುವರ್ ಕ್ವೆಶ್ಚನ್ಸ್. 24 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಸಂಬಂಧಪಟ್ಟಂತೆ ಯುನಿಕ್ ಸ್ಟೋರೀಸ್ ಅಂತ ಹೇಳಿದ್ರೆ, ಸೊ ಹಂಗಾರೆ ಕ್ಯಾಂಡಿಡೇಟ್ ಸೆಲೆಕ್ಷನಲ್ಲಿ ಯಾವುದೂ ಕೂಡ ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು, ಒಂದಷ್ಟು ಅಲಿಗೇಷನ್ಸ್ ಇರುವಂಥದ್ದು, ಮತ್ತು ಫ್ಯಾಮಿಲಿ ಕೊಟ್ಟಿರುವಂಥದ್ದು. ಸೊ ದೀಸ್ ಆರ್ ಆಲ್ ಯುನಿಕ್ ಸ್ಟೋರೀಸ್ ನಿಮ್ಮ ಪ್ರಕಾರ? ಅಲ್ಲ, ಎಕ್ಸಾಂಪಲ್ ಅಂದರೆ IMA ಕೇಸಲ್ಲಿರೋಂಥ ಆರೋಪಿಗೂ ಅವ್ರಿಗೂ ಟಿಕೆಟ್ ಕೊಟ್ಟಿದ್ದೀರಾ, ರೌಡಿ ಶೀಟರ್ ಅಥವಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋಂಥ ಚಿತ್ತಾಪುರದಲ್ಲಿ ಅವ್ರಿಗೂ ಕ್ಯಾಂಡಿಡೇಟ್ಗೆ ಕ್ಯಾಂಡಿಡೇಟ್ ಮಾಡಿದ್ದೀರಾ. ಸುಮಾರು ಒಂದು 25-30 ಫ್ಯಾಮಿಲಿ ಪಾಲಿಟಿಕ್ಸ್ ಕೊಟ್ಟಿದ್ದೀರಾ. ಸೊ ಇದು ನೀವು ಯಾವ ರೀತಿ ಪಬ್ಲಿಕ್ಗೆ ಏನು ಮೆಸೇಜ್ ಕೊಡ್ತೀರಾ? ವಿನ್ಸ್ಟನ್ ಚರ್ಚಿಲ್ ಅವರಲ್ಲಿ ಸಂಬಡಿ ಆಸ್ಟಮ್ ಡೆಮಾಕ್ರಸಿ ಓಕೆ ವಾನ್. ಸೊ ವಿನ್ಸ್ಟನ್ ಚರ್ಚಿಲ್ ಅವರು ಹೇಳಿದರು, ಡೆಮಾಕ್ರಸಿ ಇಸ್ ದ ಮೋಸ್ಟ್ ಇಂಪರ್ಫೆಕ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್. ಬಟ್ ಪ್ರಾಬ್ಲಮ್ ಏನು, ರಿಮೈನಿಂಗ್ ಫಾರ್ಮ್ಸ್ ಆಫ್ ಗೌರ್ಮೆಂಟ್ ಡೆಮಾಕ್ರಸಿ ಒಳ ಭಾಳ ಮೋಸ ಇದೆ. ಸೊ ಡೆಮಾಕ್ರಸಿದಲ್ಲಿ ದ ಪ್ರಾಬ್ಲಮ್ ಏನು, ಈಚ್ ಆಫ್ ಅಸ್ ವಿಯರ್ ಅವರ್ ಸೆಲೆಕ್ಟಿವ್ ಲೆನ್ಸಸ್. ನಾವೆಲ್ಲರೂ ಕೂಡ ನಮ್ಮ ಲೆನ್ಸ್ ಇಟ್ಕೊಂಡು ನೋಡ್ತೀವಿ. ಎಜುಕೇಟೆಡ್ ಪರ್ಸನ್ ಲುಕ್ಸ್ ಅಟ್ ಕ್ಯಾಂಡಿಡೇಟ್ ವಿತ್ ಅ ಸೆಪರೇಟ್ ಲೆನ್ಸ್. ಎ ಫಾರ್ಮರ್, ರೈತ ಯಾರಿದಾರೋ ಅವರು ಕ್ಯಾಂಡಿಡೇಟ್ ಒಂದು ಲೆನ್ಸ್ನಲ್ಲಿ ನೋಡ್ತಾರೆ. ಒಂದು ಬಡವರು ಒಂದು ಲೆನ್ಸ್ ಹಾಕಿಕೊಂಡು ಕ್ಯಾಂಡಿಡೇಟ್ ನೋಡ್ತಾರೆ. ಸೊ ಐಡಿಯಾ ಯಾಕೆ ನಾನು ನಮ್ಮ ಮಿತ್ರರು ಹೇಳಿದ ಕ್ವೆಶ್ಚನ್ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಇಸ್, ಎ ಕ್ಯಾಂಡಿಡೇಟ್ ಕ್ಯಾನ್ ಬಿ ಯೂಡ್ ಫ್ರಮ್ ಡಿಫ್ರೆಂಟ್ ಲೆನ್ಸಸ್.
ಒಂದು ಫಾರ್ಮರ್ ವಿಲ್ ಸಿ ದ ಸೇಮ್ ಕ್ಯಾಂಡಿಡೇಟ್ ಒಂದು ರೀತಿಯಲ್ಲಿ ನೋಡ್ತಾರೆ, ಯುವಕರು ಒಂದು ರೀತಿಯಲ್ಲಿ ನೋಡ್ತಾರೆ, ಮೀಡಿಯಾ ಜರ್ನಲಿಸ್ಟ್ ಒಂದು ರೀತಿಯಲ್ಲಿ ನೋಡ್ತಾರೆ, ನಂತರ ಎಕ್ಸ್ ಕಾಪ್ ನಾವು ಒಂಥರ ನೋಡ್ತೀವಿ. ಸೊ ಇಟ್ ಇಸ್ ಆಲ್ ಸ್ಟೋರೀಸ್. ಅದಕ್ಕೆ ನಾನು ಹೇಳಿದ್ದೀನಿ. ಸೊ ದಿ ಓವರ್ ಆಲ್ ಮೆಸೇಜ್ ಇನ್ ಆಲ್ 224 ಕಾನ್ಸ್ಟಿಟ್ಯೂನ್ಸಿ, ಓವರ್ ಆಲ್ ಮೆಸೇಜ್ ಏನಿದೆ, ವಿ ಹ್ಯಾಡ್ ಟ್ರೈಡ್ ಅವರ್ ಬೆಸ್ಟ್ ಅಸ್ ಅ ಪಾರ್ಟಿ. ಡೆಮಾಕ್ರೆಟಿಕ್ ಆಗಿ ಕಾರ್ಯಕರ್ತ ಒಪಿನಿಯನು ತಗೊಂಡಿದ್ದೀವಿ ಫ್ರಮ್ ಬೇಸ್ಲರಂದು. ಮಾರ್ಚ್ ಲಾಸ್ಟ್ ವೀಕ್ ಸ್ಪೆಷಲಿ 31ನೇ ತಾರೀಕು ಎಲ್ಲ ಶಕ್ತಿ ಕೇಂದ್ರದಲ್ಲಿ ಒಂದು ವೋಟಿಂಗ್ ಪ್ರಾಸೆಸ್ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿ ಪ್ರಾಪರ್ ಆಗಿ ಶಕ್ತಿ ಕೇಂದ್ರ ನಮ್ಮ ಪಕ್ಷದಲ್ಲಿ ಒಂದು ಶಕ್ತಿ ಕೇಂದ್ರ ಟೇಕ್ಸ್ ಕೇರ್ ಆಫ್ ಅಬೌಟ್ 4-5 ಬೂತ್, 4-5 ಬೂತ್ಗೆ ಒಂದು ಶಕ್ತಿ ಕೇಂದ್ರ ನಾವು ಹೇಳ್ತೀವಿ. ಅವರೆಲ್ಲರಿಗೂ ನಾವು ವೋಟಿಂಗ್ ಪ್ರಾಸೆಸ್ ಕರಿತೀವಿ. ಒಂದು 42,000 ಮೇಲೆ ವೋಟಿಂಗ್ ಬಂದಿದ್ದಾರೆ. ಆ ವೋಟಿಂಗ್ ಎಲ್ಲ ಮಾಡಿದ ಮೇಲೆ 224 ಕ್ಷೇತ್ರ ಪೆಟ್ಟಿ ಇಲ್ಲಿ ಬಂದಿತ್ತು. ನಮ್ಮ ಆಫೀಸ್ನಲ್ಲಿ ಅದೆಲ್ಲ ಅಕೌಂಟ್ ಮಾಡಿ ಲಿಸ್ಟ್ ಮಾಡಿದ್ವಿ 1, 2, 3. ಓಕೆ, ನಮ್ಮ ಕಾರ್ಯಕರ್ತರಿಗೆ ಇವರು ಬೇಕು, 1 ಬೇಕು, 2 ಬೇಕು, 3 ಬೇಕು. ದಟ್ ಇಸ್ 1 ಲೆವೆಲ್. ಅದಾದ ಮೇಲೆ ಕೋರ್ ಕಮಿಟಿ ಮೆಂಬರ್ಸ್ ಅದೊಂದು ಮೀಟಿಂಗ್. ಇಲ್ಲ, ಯಾಕೆ ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸರ್? Now you have asked me a question, Anna. I am giving you an answer. This is perspective. No, sir. Allala, it is up to you to take my answer or not, Anna. 224. So ಇದರಲ್ಲಿ ಅಣ್ಣ ನಿಮ್ಮ ಕ್ವೆಶ್ಚನ್ ನಾ ಮುಗಿಸಿಲ್ಲ. Give me some time, ಅಣ್ಣ. ಮುಗಿಸಿಲ್ಲ. You have to understand the process. ಅಲ್ಲ ನೀವು ಆಮೇಲೆ ಕೋರ್ ಕಮಿಟಿ, ಸರ್ ಆಮೇಲೆ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿ, ಕ್ಯಾಂಡಿಡೇಟ್ ಪ್ರೋಸೆಸ್ ನಮ್ಗೆ ಗೊತ್ತಿದೆ ಸರ್. ಆಮೇಲೆ ರೈಟ್ ಅಪ್ ಟು ನಮ್ಮ ಡೆಲ್ಲಿದಲ್ಲಿ ಹೋಗಿ. ಸರ್ ಒಂದು ನಿಮಿಷ ಸರ್, ಕ್ಯಾಂಡಿಡೇಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಗೊತ್ತಿದೆ ನಮಗೆ ಸರ್. ಕ್ಯಾಂಡಿಡೇಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಗೊತ್ತಿದೆ. ಬಟ್ ಮೈ ಕ್ವಶನ್ ಈಸ್, ನೀವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಒಂದಷ್ಟು ಅಲಿಗೇಷನ್ಸ್ ಇರುವಂಥದ್ದನ್ನ ಮಾಡಿದ್ರಲ್ಲ, ಅದನ್ನ ನೀವು ಓಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀರಾ, ಅದನ್ನ ಸಮರ್ಥನೆ ಮಾಡ್ದಂತಾರೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು. ಯಾಕಂದ್ರೆ ನೀವು ಹೇಳಿದ್ರೆ ಅರ್ಲಿಯರ್ 224 ಒಂದು ನಿಮಿಷ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೂ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಆ ಕ್ಯಾಂಡಿಡೇಟ್ಗೂ ಕೋರ್ಟ್ ಆರ್ಡರ್ ಮಾಡಿದ್ದಾರೆ, ಈ ಜಿಲ್ಲಾ ಒಳಗಡೆ ನೀವು ಬರಬಾರದು. ಓಕೆ, ಅದು I'm just giving you an answer. that is wrong. ಓಕೆ ಸರ್, ಜಿಲ್ಲಾ ಒಳಗಡೆ ಬರಬಾರದು ಮಟ್ಟಿಲ್ಲ ಸರ್. ಆಮೇಲೆ ಜೈಲ್ದಲ್ಲಿ ಇರುವ ಒಂದು ಕ್ಯಾಂಡಿಡೇಟ್, ಫರ್ಗೆಟ್ ಅಬೌಟ್ ದ ಕ್ಯಾಂಡಿಡೇಟ್ಸ್ ಇನ್ ಜೈಲ್, ಫರ್ಗೆಟ್ ಅಬೌಟ್ ದ ಕ್ಯಾಂಡಿಡೇಟ್ ನಾಟ್ ಅಲೋಡ್ ಟು ಎಂಟರ್ ಇನ್ ಟು ಅ ಡಿಸ್ಟ್ರಿಕ್ಟ್, ಎರಡು ಕಡೆ ಬರಬಾರದು. ದಟ್ ಇಸ್ ಔಟ್ ತಪ್ಪಲ್ವಾ? they have given the seat. ನಾನು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ಸರ್, ಕಾಂಗ್ರೆಸ್ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ, 224ನಲ್ಲಿ ನೀವು ಜರ್ನಲಿಸ್ಟ್ ಪರ್ಸ್ಪೆಕ್ಟಿವ್ ನೋಡ್ತಾರ. ನೀ ಹೇಳುದು ಅದೇ ಕ್ಯಾಂಡಿಡೇಟ್ಗೂ ಲೋಕಲ್ ಸಪೋರ್ಟ್ ಇದೆ, ಕಾರ್ಯಕರ್ತರ ಸಪೋರ್ಟ್ ಇದೆ, ಜನ ಸಪೋರ್ಟ್ ಇದೆ. ಅಲ್ಲಿ ನೀವು ಫೀಲ್ಡ್ಗೆ ಹೋಗಿ ತಾವು ಜರ್ನಲಿಸ್ಟ್ ಆಗಿ ಹೋಗಿ ಮಾತಾಡುವಾಗ ಅವ್ರು ಗೆದ್ಕೊಂಡು ಬರ್ತಾರೆ, ಜನ ಹೇಳ್ತಾರೆ. ಸೊ ಜರ್ನಲಿಸ್ಟ್ ಪರ್ಸ್ಪೆಕ್ಟಿವ್ 1 among the 10 ಪರ್ಸ್ಪೆಕ್ಟಿವ್, ರೈತರ ಪರ್ಸ್ಪೆಕ್ಟಿವ್ 1 among the 10, ಯುವಕರ ಪರ್ಸ್ಪೆಕ್ಟಿವ್ 1 among the 10. ಫ್ಯಾಮಿಲಿ ಅವ್ರು ಕೊಟ್ಟಿರೋದು ಏನು ಹೇಳ್ತೀರಾ ಸರ್ ತಾವು ಕ್ಯಾಂಡಿಡೇಟ್ಸ್? ಯಾವ ಫ್ಯಾಮಿಲಿ ಕೊಟ್ಟಿದ್ದೀವಿ ಅನ್ನ? ಸುಮಾರು ಒಂದು 15-20 ಕೊಟ್ಟಿದ್ದಾರೆ ಸರ್. ಬೆಳಗ್ಗೆ ಯಡಿಯೂರಪ್ಪ ಸಾಹೇಬರ ಇಂಟರ್ವ್ಯೂ ತಗೊಂಡಿದ್ದೀರಾ? ಬೆಳಗ್ಗೆ ಯಡಿಯೂರಪ್ಪ ಸಾಹೇಬರ ಇಂಟರ್ವ್ಯೂ ನೋಡಿದ್ದೀರಾ ಸರ್? ಉಮೇಶ್ ಜಾಧವ್ ಮಗನ್ ಕೊಟ್ಟಿದ್ದೀರಾ. ಸೊ ಕರಡಿ ಸಂಗಣ್ಣ ಅವರು ಸೊಸೆ ಕೊಟ್ಟಿದ್ದೀರಾ. ಈ ತರ ಸುಮಾರು ಕೇಸಸ್ ಇದೆ. ಸೊ ನೀವು ಆಪೋಸಿಷನ್ ಪಾರ್ಟಿ ಅವರಿಗೆ, ನಿಮ್ಮ ಪ್ರತಿಸ್ಪರ್ಧಿ ಪಕ್ಷಗಳಿಗೆ ಕುಟುಂಬ ಪಕ್ಷ ಅನ್ನೋದಕ್ಕೆ ನೀವು ಮತ್ತೆ ಯಾಕೆ ಸಮರ್ಥನೆ ಕೊಡ್ತೀರಾ? ಇಲ್ಲ, ಒಂದು ನಿಮಿಷ. ಇದರಲ್ಲಿ ಇವತ್ತು ಬೆಳಗ್ಗೆ if you have seen the Yadurappa's interview, I have made it very clear to you. In today's paper ಅಲ್ಲ, ಬಹಳ ಚೆನ್ನಾಗಿ ಯಡಿಯೂರಪ್ಪ ಸಾಹೇಬರು ಹೇಳಿದ್ದಾರೆ. ಇದಕ್ಕೂ ನಾವು ಡೈನಾಸ್ಟಿಕ್ ಪಾಲಿಟಿಕ್ಸ್ಗೂ ಒಂದು ಡೆಫಿನೇಷನ್ ನಾವು ಕೊಟ್ಟಿದ್ದೀವಿ ಫಾರ್ ಅ ಲಾಂಗ್ ಟೈಮ್. ಏನು ಸರ್ ಡೈನಾಸ್ಟಿಕ್ ಪಾಲಿಟಿಕ್ಸ್ ಅಂತ ತಮ್ಮ ಪ್ರಕಾರ? ಅಣ್ಣ ಒಂದು ನಿಮಿಷ, ನೀವು ಎಷ್ಟು ಜೋರಾಗಿ ಕ್ವೆಶ್ಚನ್ ಹೇಳ್ತೀರೋ ಅಷ್ಟು ಜೋರಾಗಿ ನಾನು ಆನ್ಸರ್ ಕೊಡುವಾಗ ತಾಳ್ಮೆಯಲ್ಲಿ ಹೇಳ್ಕೊಳ್ಳಿಕ್ಕೂ ನಿಮಗೆ ತಾಳ್ಮೆ ಇರಬೇಕು. ಒಂದು ಜರ್ನಲಿಸ್ಟಿಗೆ 2 ಇರಬೇಕು. ಜೋರಾಗಿ ಎಷ್ಟು ಕ್ವೆಶ್ಚನ್ ಹೇಳಲಿಕ್ಕೆ ನಿಮಗೆ ರೈಟ್ಸ್ ಇದೆ, ನಾನು ಆನ್ಸರ್ ಮಾಡುವಾಗ ಅದೇ ಜೋರದಾಗಿ ಹೇಳಲಿಕ್ಕೂ ನಿಮಗೆ ರೈಟ್ಸ್ ಇರಬೇಕು. ಸೊ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಜೋರಾಗಿ ಕ್ವೆಶ್ಚನ್ ಹೇಳ್ತೀರಾ, ಜೋರಾಗಿ ಆನ್ಸರ್ ಕೊಡುವಾಗ ನೀವು ಅದು ಲಿಸನ್ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಇದು ಒಪ್ಕೊಂಡಿದ್ದೀರನ್ನ ಆನ್ಸರ್ ಮಾಡ್ತೀನಿ. ನಾನು ಆ ಕಡೆ ಕೂತ್ಕೊಂಡು ನಿಮಗೆಲ್ಲಿ ಕೂರಿಸ್ಬಿಟ್ಟು ಕ್ವೆಶ್ಚನ್ ಹೇಳೋದು ಈಸಿ, ಬಟ್ ನಾನು ಆನ್ಸರ್ ಮಾಡೋ ಯು ಶುಡ್ ಗಿವ್ ಮೀ ಸಮ್ 1 minute 2 minutes ಟು ಲಿಸನ್. ಇದು 2 ಇದೇನಾ ಮಾತ್ರ ಒಳ್ಳೆ ಜರ್ನಲಿಸ್ಟ್ ನನ್ನ ಬುಕ್ನಲ್ಲಿ, ದಟ್ ಇಸ್ ಇನ್ ಮೈ ಬುಕ್. ಡೈನಾಸ್ಟಿಕ್ ಪಾಲಿಟಿಕ್ಸ್ ನಾವು ತುಂಬ ಟೈಮ್ನಲ್ಲಿ ನಾವು ಡಿಫೈನ್ ಮಾಡಿದ್ದೀವಿ. ಡೈನಾಸ್ಟಿಕ್ ಪಾಲಿಟಿಕ್ಸ್ ಉದಾಹರಣೆಗೂ DMK ಇಸ್ ಅ ಪಕ್ಕ ಡೈನಾಸ್ಟಿಕ್ ಪಾಲಿಟಿಕ್ಸ್. ಕಾರಣ ಒಂದು ಪರಿವಾರ್, ದೇ ಕಂಟ್ರೋಲ್ ದ ಹೋಲ್ ಪಾರ್ಟಿ. ದ ಡೆಸಿಷನ್ ಮೇಕಿಂಗ್ ಆಫ್ ದ ಪಾರ್ಟಿ ಇಸ್ ವಿತ್ ಒನ್ ಪರಿವಾರ್. ದಟ್ ಒನ್ ಪರಿವಾರ್ ಡಿಸೈಡ್ಸ್ ಆ ಸ್ಟೇಟ್ ಒಳಗಡೆ, ಆ ಪಾರ್ಟಿ ಒಳಗಡೆ ಏನಾಗ್ತದೆ ಒಂದು ಪರಿವಾರ ಡಿಸೈಡ್ ಮಾಡ್ತಾರೆ. ಅದು ಡೈನಾಸ್ಟಿಕ್ ಪಾಲಿಟಿಕ್ಸ್. ಕಾಂಗ್ರೆಸ್ನಲ್ಲಿ ಇವತ್ತಿದೆ, DMKದಲ್ಲಿ ಇದೆ, TRSನಲ್ಲಿ ಇದೆ, ಇಂಡಿಯಾದಲ್ಲಿ ಸಾಕಷ್ಟು ಪಾರ್ಟಿ, ಸಮಾಜವಾದಿ ಪಾರ್ಟಿದಲ್ಲಿ ಇದೆ, ಮಮತಾ ಬ್ಯಾನರ್ಜಿ ಅವರು ತೃಣಮೂಲ್ ಕಾಂಗ್ರೆಸ್ನಲ್ಲಿ ಇದೆ,
ಫರೂಕ್ ಅಬ್ದುಲ್ಲಾ ಅವರ ಪಾರ್ಟಿದಲ್ಲಿ ಇದೆ, ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಎಲ್ಲ ಕಡೆ ಇದೆ. ಸೊ ತಾವು ಯಾವ ಒಂದು ಯಾರ್ಡ್ ಸ್ಟಿಕ್ನಲ್ಲಿ ಹೌ ಕ್ಯಾನ್ ಯು ಕಾಲ್ ಬಿ ಜೆ ಪಿ ಎಸ್ ಡೈನಾಸ್ಟಿಕ್ ಪಾಲಿಟಿಕ್ಸ್? ಯಾವ ಯಾರ್ಡ್ ಸ್ಟಿಕ್ನಲ್ಲಿ ನೀವು ಹೇಳ್ತೀರಾ? ಎಲ್ಲ ಪಕ್ಷದಲ್ಲಿ ಕೂಡ ಸಂಬಡಿ ಸನ್ ಅಂಡ್ ಡಾಟರ್ ವುಡ್ ಹವ್ ಗಾಟ್ ಅ ಟಿಕೆಟ್. ಎಲ್ಲ ಪಕ್ಷದಲ್ಲಿ ಕೂಡ ಸಂಬಡಿ ಸನ್ ಅಂಡ್ ಡಾಟರ್ ವುಡ್ ಹವ್ ಬೀನ್ ಎನ್ MLA. ಅದು ಪ್ರಭುತ್ವದಲ್ಲಿ ಡೆಮಾಕ್ರಸಿದಲ್ಲಿ ಇಟ್ಸ್ ಪಾರ್ಟ್ ಆಫ್ ದ ಪ್ರಾಸೆಸ್. ನಮ್ಮ ಪ್ರಕಾರ ಡೈನಾಸ್ಟಿಕ್ ಪಾಲಿಟಿಕ್ಸ್ ಎಲ್ಲರೂ ಪ್ರಕಾರ ಒನ್ ಫ್ಯಾಮಿಲಿ ಕಂಟ್ರೋಲಿಂಗ್ ದ ಪಾರ್ಟಿ, ಒನ್ ಫ್ಯಾಮಿಲಿ ಮೇಕಿಂಗ್ ಎ ಡೆಸಿಷನ್. ಅಜ್ಜ ಡೆಸಿಷನ್ ಮಾಡಿದರು, ಅದಾದ ಮೇಲೆ ಮಗ ಡೆಸಿಷನ್ ಮಾಡಿದರು, ಮಗ ಆದ ಮೇಲೆ ಮೊಮ್ಮಗ ಡೆಸಿಷನ್ ಮಾಡ್ತಾರೆ. ಬಟ್ ಇಡೀ ಪ್ರಪಂಚದಲ್ಲಿ ಎಲ್ಲ ಡೆಮಾಕ್ರೆಟಿಕ್ ಟ್ರೆಡಿಷನ್ನಲ್ಲಿ ಸಂಬಡಿ ಸನ್ ಆರ್ ಡಾಟರ್ ಇಸ್ ಇನ್ ದ ಪೊಲಿಟಿಕಲ್ ಪ್ರಾಸೆಸ್. ದಟ್ ಇಸ್ ಫಾರ್ ದ ಪೀಪಲ್ ಟು ಡಿಸೈಡ್. ಅದು ಡೆಮಾಕ್ರಸಿದಲ್ಲಿ ತಾವು ಹೇಳುವ ಹೆಸರು, ಇವರೆಲ್ಲ ಪಾರ್ಟಿ ಅಧ್ಯಕ್ಷರಲ್ಲ, ಇವರು ಯಾರು ಕೋರ್ ಕಮಿಟಿ ಮೆಂಬರ್ಸ್ ಇಲ್ಲ, ಇವರು ಯಾರು ಇಲ್ಲಿ ಕೂತ್ಕೊಂಡು ಟಿಕೆಟ್ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಇವರು ಯಾರು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್ ಇಲ್ಲ, ಇವರೆಲ್ಲೂ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ಸ್ ಇಲ್ಲ. ಸೊ ದಿಸ್ ಇಸ್ ದ ಡೆಸಿಷನ್ ಮೇಕಿಂಗ್ ಬಾಡಿ. ಇವರೆಲ್ಲ ಕಾರ್ಯಕರ್ತ. ಈ ಕಾರ್ಯಕರ್ತಕ್ಕೆ ಓಟ್ ಹಾಕಬೇಕಾ ಬೇಡವಾ ಜನ ಡಿಸೈಡ್ ಮಾಡಲಿ. ಇಟ್ ಇಸ್ ಫಾರ್ ದಿ ಕರ್ನಾಟಕ ಪೀಪಲ್ ಟು ಡಿಸೈಡ್. ಅವ್ರು ನಮ್ಮ ಪರವಾಗಿ ಡಿಸೈಡ್ ಮಾಡ್ತಾರೆ, ನಂಬಿಕೆ ಇದೆ. ತಾವು ಅದು ದಯವಿಟ್ಟು ಡೈನಾಸ್ಟಿಕ್ ಪಾಲಿಟಿಕ್ಸ್ ಕಂಪೇರ್ ಮಾಡಿದ್ದೀರನ್ನ ತಮ್ಮ ಥಿಂಕಿಂಗ್ನಲ್ಲಿ ಏದೋ ತಪ್ಪಿದೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆಯನ್ನು. ಸರ್, ಈಗ ಡಿಸಿಷನ್ ಮೇಕಿಂಗ್ ಪೋಸ್ಟ್ಲಿದ್ದವ್ರು ಮಾತ್ರ ಅವರ ಫ್ಯಾಮಿಲಿ ಟಿಕೆಟ್ ಕೊಟ್ಟರೆ ಮಾತ್ರ ಡೈನಾಸ್ಟಿ ಅಂತ ಅನ್ನೋದನ್ನ ನೀವು ಹೊಸ ಡೆಫಿನೇಷನ್ ಹೇಳ್ತಾ ಇದ್ದೀರಾ. ಮಗನಿಗೆ, ತಂದೆಗೆ ಅಥವಾ ಫ್ಯಾಮಿಲಿಗೆ, ಹೆಂಡತಿಗೆ, ಸೊಸೆಗೆ ಟಿಕೆಟ್ ಕೊಟ್ಟರೆ ಅದು ಡೈನಾಸ್ಟಿ ಪಾಲಿಟಿಕ್ಸ್ ಅಲ್ಲ. ನೀವು ಬೇರೆ ಪಾರ್ಟಿಗಳಿಗೆ ಹೇಳ್ತಾ ಇದ್ದೀರಾ, ನೀವು ಮಕ್ಕಳಿಗೆ ಟಿಕೆಟ್ ಕೊಡ್ತೀರಾ, ಹೆಂಡತಿಗೆ ಟಿಕೆಟ್ ಕೊಡ್ತೀರಾ, ನೀವು ಡೈನಾಸ್ಟಿ ಪಾಲಿಟಿಕ್ಸ್ ಅಂತ. ನಿಮ್ಮದು ಯಾವ ಥರ ಯುವರ್ ಗಿವಿಂಗ್ ಎ ನ್ಯೂ ಡೆಫಿನೇಷನ್ಸ್? ಅಣ್ಣ, ಇಟ್ ಈಸ್ ಫಾರ್ ಯು ಟು ಅಕ್ಸೆಪ್ಟ್ ಮೈ ಡೆಫಿನೇಷನ್ ಆರ್ ಲೀವ್ ಮೈ ಡೆಫಿನೇಷನ್. ನಾನು ನಿಮ್ಮ ತಲೆಯಲ್ಲಿ ಕತ್ತಿ ಗನ್ ಇಟ್ಕೊಂಡು ನಾನು ಏನು ಮಾತಾಡಿದ್ದೀನಿ ನಿಮ್ಮ ಟೆಲಿವಿಷನಲ್ಲಿ ತೋರಿಸ್ಬೇಕು ನಾನು ಹೇಳಿಲ್ಲ. ನೀವು ಇಲ್ಲಿ ಅಥಾರಿಟಿ ಇಲ್ಲ. ನಿಮ್ಮ ಜನ, ನಿಮ್ಮ ವ್ಯೂವರ್ಸ್ ಡಿಸೈಡ್ ಮಾಡಲಿ. ಯು ಆಸ್ಕ್ ಅ ಕ್ವೆಶ್ಚನ್, ಐ ಗಿವನ್ ಯು ಆನ್ ಆನ್ಸರ್. ನೀವು ಹೇಳಿದ ಕ್ವೆಶ್ಚನ್ಗೂ ಉತ್ತರವು ಕೊಟ್ಟಿದ್ದೀನಿ. ನಿಮ್ಮ ವ್ಯೂವರ್ಸ್ ಡಿಸೈಡ್ ಮಾಡಲಿ. ವ್ಯೂವರ್ಸ್ ಡಿಸೈಡ್ ಮಾಡಲಿ. ಟಿ ವಿ ಜರ್ನಲಿಸ್ಟ್ ಹೇಳಿದ ಕ್ವೆಶ್ಚನ್ ಚೆನ್ನಾಗಿದೆ, ಅಣ್ಣಾಮಲೈ ಕೊಟ್ಟಿರುವ ಆನ್ಸರ್ ಚೆನ್ನಾಗಿದೆ, ಒಂದು ವ್ಯೂವರ್ಸ್ ಡಿಸೈಡ್ ಮಾಡಲಿ. ನೀವು ಯಾಕೆ ನಿಮ್ಮ ವ್ಯೂವರ್ಸ್ ಪರವಾಗಿ ಮಾತಾಡ್ತೀರಾ? ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ಬೇರೆ ಪತ್ರಕರ್ತರು ಇದ್ದಾರೆ, ಅವ್ರಿಗೆ ಕೂಡ ಅವಕಾಶ ಕೊಡಿ. ಒಬ್ರಿಗೆ ಒಂದೇ ಪ್ರಶ್ನೆ, ಯಾಕಂದ್ರೆ ಸುಮಾರು ಜನ ಇದ್ದಾರೆ ಇಲ್ಲಿ. ಅಲ್ಲ, ಒಂದ್ ನಿಮಿಷ. ಇಲ್ಲ, ಅವರು ಶಬ್ದಾರ್ಥದಲ್ಲಿ ತಗೋಬೇಡಿ, ಭಾವಾರ್ಥ ತಗೊಳ್ಳಿ. ಅವ್ರು ಹೇಳಿದ್ದು ಡಿಸಿಷನ್ ಮೇಕಿಂಗ್ ಅಲ್ಲಿ ಇವ್ರು ಯಾರು ಕೂಡ ಇಲ್ಲ, ಅದಲ್ಲ ಅದು ಅಪಾರ್ಥ ಏನ್ ಬೇಡ ಪಾಪನೇ. ಒಂದ್ ನಿಮಿಷ. ಅಲ್ಲ, ಅವರು ಈಗ ಕೇಳಿ, ಅಲ್ಲ ನಮ್ಮ ಒಂದ್ ನಿಮಿಷ. ಬಿಜೆಪಿಯಲ್ಲಿ ಟಿಕೆಟ್ ಪಡೆದಿರುವ ಯಾವ ನಾಯಕರ ಮಕ್ಕಳಿದ್ದಾರೆ, ಈಗ ವಿಜಯೇಂದ್ರ ಅವ್ರಿಗೆ ಕಳಿಸಲ ಟಿಕೆಟ್ ತಪ್ಪಿತು. ವಿಜಯೇಂದ್ರ ಅವರು ಉಪಾಧ್ಯಕ್ಷರ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈ ಸಾರಿ ಯಡಿಯೂರಪ್ಪನವ್ರು ನಿಂತಿಲ್ಲ. ಅಥವಾ ಕಡಾಡಿಯವರ ಸೊಸೆ ನಮ್ಮ ಪಾರ್ಟಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ. ಭಾಗೀರಥಿ ಇವ್ರದ್ದು ಹೇಳಿದ್ರು, ಎಷ್ಟು 2 ಟೈಮ್ಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ. ನಾವು ಹೇಳೋದು ಏಕ್ದಮ್ ಬಂದ ತಕ್ಷಣ ಅವರ ಮಗಳು ಸೊಸೆ ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ. ದುಡ್ದಿದ್ದಾರೆ, ಆರ್ಗನೈಸೇಷನ್ ದುಡ್ದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೆ ಪರ್ಫೆಕ್ಟ್ ಆಗಿ ಒಂದೇ ಸಲಕ್ಕಾಗಲ್ಲ. ಅವ್ರು ಅದನ್ನ ಬಿಗಿನಿಂಗ್ ಅಲ್ಲಿ ವಿನ್ಸೆಂಟ್ ಚರ್ಚಿಲ್ ಅವ್ರದ್ದು ಹೇಳಿದ್ದು, ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಡೆಮೋಕ್ರಸಿ ಬೆಟರ್ ಆಪ್ಷನ್. ಪರ್ಫೆಕ್ಟ್ ಅಂದ್ರೆ ಒಂದಿನಕ್ಕೆ ಪರ್ಫೆಕ್ಷನ್ ಬರಲ್ಲ. ಸಮಾಜ ಬದಲಾಗ್ತಾ ಬದಲಾಗ್ತಾ ಜನರಿಗೆ ರಿಜೆಕ್ಟ್ ಮಾಡೋ ಅವಕಾಶ ಇದೆ. ಅದನ್ನ ಅವ್ರು ಹೇಳಕ್ ಹೋದ್ರಷ್ಟೇ, ಮತ್ತೇನಿಲ್ಲ. ಅದು ರಿಪೋರ್ಟ್ ಇದೆ ಸರ್. ನಾವು ಐ ಕ್ಯಾನ್ ಗಿವ್ ಯು ಸಮ್ ಲಾಂಗ್ ಡೆಫಿನೇಷನ್. ತಾವು ಎಷ್ಟು ಅದು ಕ್ಯಾನ್ ಕೀಪ್ ಲಿಸನಿಂಗ್ ಸರ್. ಸರ್, ಇದರಲ್ಲಿ ನಾನೊಂದು ಪಕ್ಕದ ಸ್ಟೇಟ್ನಲ್ಲಿ ಬಂದಿದ್ದೀನಿ ಸರ್. ಒಂದು 4 ದಿವಸ ಮುಂಚೆ ತಂಜಾವೂರದಲ್ಲಿ ನಮಗೊಂದು ರೈತರ ಮೀಟಿಂಗ್ ಇತ್ತು. ರೈತರ ಮೀಟಿಂಗ್ನಲ್ಲಿ ನಾನು ಒಂದೇ ಮಾತು ಹೇಳಿದ್ದೀನಿ, ನಮ್ಮ ಸ್ಟೇಟ್ನಲ್ಲಿ ರೈತರಿಗೆ ನಾವು ಅಷ್ಟು ಮಾಡ್ತಾ ಇಲ್ಲ, ಜಾಸ್ತಿ ಮಾಡಬೇಕು. ಮಾಧ್ಯಮದಲ್ಲಿ ಹೇಳಿದ್ರು, ಏನನ್ನ ಹೇಳ್ತೀರಾ? ನಾನು ಹೇಳಿದ್ದೀನಿ, PM ಕಿಸಾನ್ ಸಮ್ಮಾನ್ ನಿಧಿ ನಮ್ಮಲ್ಲಿ 36 ಲಕ್ಷ ಫಾರ್ಮರ್ಸ್ ಇದ್ದಾರೆ, ನಾವು 6,000 ಕೊಡ್ತೀವಿ. ಪಕ್ಕದ ಕರ್ನಾಟಕ ಹೋಗಿ ನೋಡುವಾಗ ಅವರು 6,000 ಮಾತ್ರ ಕೊಡ್ತಾ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ಎಕ್ಸ್ಟ್ರಾ ಒಂದು 4,000 ಕೊಡ್ತಾರಪ್ಪ. ಇದು ಇಂಡಿಯಾದಲ್ಲಿ ಎಲ್ಲಿ ಇಲ್ಲ. ಇವತ್ತು ಕೆಲವು ರಾಜ್ಯದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಬ್ಲಾಕ್ ಮಾಡಿಟ್ಟಿದ್ದಾರೆ. PM ಕಿಸಾನ್ ಸಮ್ಮಾನ್ ನಿಧಿ ರೈತರಿಗೂ 10,000 ಮಾತ್ರ ಕೊಡ್ತಾ ಇಲ್ಲ, ರೈತರ ಮಕ್ಕಳಿಗೂ ಓದಲಿಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಇದು ಒಂದು ಪೈನಿಯರಿಂಗ್ ಮೆಕ್ಯಾನಿಸಮ್ ಅನ್ನ. ಇದು ನನ್ನ ಸ್ಟೇಟ್ನಲ್ಲಿ ಇಲ್ಲ. ಇನ್ ತಮಿಳ್ನಾಡು ವಿ ಡೋಂಟ್ ಹ್ಯಾವ್. ನಮ್ಮ ಬಜೆಟ್ಟು ಕರ್ನಾಟಕ ಕಂಪೇರ್ ಮಾಡುವಾಗ 40,000 ಕೋಟಿ ಎಕ್ಸ್ಟ್ರಾ. ವಿ ಆರ್ ಅಟ್ 3,10,000 crore ಬಜೆಟ್ಟು. ಬಟ್ ನಾವು ಇದು ಕೊಡ್ತಾ ಇಲ್ಲ. 54 ಲಕ್ಷ ಫಾರ್ಮರ್ಸ್ ತಾವು ಕೊಡ್ತಾ ಇದ್ದೀರಾ. ಇಟ್ ಈಸ್ ಸಮಥಿಂಗ್ ವಿಚ್ BJP ಇನ್ ತಮಿಳ್ನಾಡು ವಿ ಹ್ಯಾವ್ ಟು ಕಾಪಿ. ಸೊ ಈ ಥರ ನಾವು ಹೇಳ್ಕೊಂಡು ಹೋಗ್ಬೋದು. ನಮ್ಮಲ್ಲಿ 5 ಫಂಕ್ಷನಲ್ ಏರ್ಪೋರ್ಟ್ಸ್ ಇದೆ. ತಮಿಳ್ನಾಡು ಇಸ್ ದ ನಂಬರ್ 2 ಇಂಡಸ್ಟ್ರಿ ಸ್ಟೇಟ್ ಇನ್ ದ ಕಂಟ್ರಿ ಆಫ್ಟರ್ ಮಹಾರಾಷ್ಟ್ರ. ನಮ್ಮದು 5 ಫಂಕ್ಷನಲ್ ಏರ್ಪೋರ್ಟ್ಸ್. ನೀವು 9 ರೀಚ್ ಆಗಿದ್ದೀರಿ.
ವಿ ಡೋಂಟ್ ಹ್ಯಾವ್ ಅ ಸಿಂಗಲ್ ಎಕ್ಸ್ಪ್ರೆಸ್ ವೇ. ಸೌತ್ ಇಂಡಿಯಾದಲ್ಲಿರುವ ಒಂದೇ ಎಕ್ಸ್ಪ್ರೆಸ್ ವೇ ತಮ್ಮಲ್ಲಿ ಇದೆ, ಬ್ಯಾಂಗ್ಳೂರು ಮೈಸೂರು 2 or 20 ಮಿನಿಟ್ಸಲ್ಲಿ ಹೋಗ್ಬೋದು. ಈ ಥರ ನಾನೊಂದು ಕಂಪ್ಯಾರಿಸನ್ ಬೇಸಿಸ್ನಲ್ಲಿ ಹೇಳ್ಬೋದನ್ನ. ಏನೋ ಯಾವಾಗಲೂ ಕರ್ನಾಟಕ ಒಳಗಡೆ ಕೂತ್ಕೊಂಡು ನಾವು ನೋಡುವಾಗ ಸ್ಟೇಟ್ ಆಫ್ ಲರ್ನಿಂಗ್ ಔಟ್ಕಮ್ಸ್, ಒಂದು ಸ್ಕೂಲ್ ಮಕ್ಕಳು 3ನೇ ಕ್ಲಾಸ್ ಮಕ್ಕಳು 8ನೇ ಕ್ಲಾಸ್ ಮಕ್ಕಳಿಗೂ NCERT ಅವರು ಲರ್ನಿಂಗ್ ಔಟ್ಕಮ್ ಸರ್ವೆ ಮಾಡಿದ್ದಾರೆ. ತಮಿಳುನಾಡು ನಾವು ಸದರ್ನ್ ಇಂಡಿಯಾದಲ್ಲಿ ಲಾಸ್ಟ್ ಇದ್ವಿ, ಕರ್ನಾಟಕ ಸದರ್ನ್ ಇಂಡಿಯಾದಲ್ಲಿ ಫಸ್ಟ್ ಇದ್ದೀರಾ. ಒಂದು 3ನೇ ಕ್ಲಾಸು 8ನೇ ಕ್ಲಾಸ್ ಮಕ್ಕಳಿಗೂ ಲರ್ನಿಂಗ್ ಔಟ್ಕಮ್ಸ್ ಜಾಸ್ತಿ ಇದೆ, ವಿಚ್ ಮೀನ್ ದ ಕ್ವಾಲಿಟಿ ಆಫ್ ಪ್ರೈಮರಿ ಎಜುಕೇಷನ್ ಇಸ್ ಬೆಟರ್ ಇನ್ ಕರ್ನಾಟಕ. ನಮ್ಮಲ್ಲಿ ಅದು ಲೋಪ ಇದೆ, ಅದು ಫಿಕ್ಸ್ ಮಾಡಬೇಕು. ಸೊ ಈ ಥರ ಒಂದು ಕಂಪ್ಯಾರಿಸನ್ ಬೇಸಿಸ್ನಲ್ಲಿ ಐ ಕ್ಯಾನ್ ಕಂಪೇರ್ ಸ್ಟೇಟ್ಸ್ ಟು ಸ್ಟೇಟ್ಸ್. ಇನ್ನೊಂದು ಸೆಕೆಂಡು, ಯುವರ್ ಆಕ್ಸಿಲರೇಷನ್ ಇನ್ ಯುವರ್ ಪೆರ್ ಕ್ಯಾಪಿಟಾ ಇನ್ಕಮ್. ಕರ್ನಾಟಕ ಇಸ್ ಆಕ್ಸಿಲರೇಟಿಂಗ್. ಬಜೆಟ್ ಡಿಫಿಸಿಟ್ ತಾವು ನೋಡಿ, ಯು ಆರ್ ಮೇಕಿಂಗ್ ಮೋರ್ ಮನಿ, ಮೋರ್ ಇನ್ಕಮ್. ಪೆರ್ ಕ್ಯಾಪಿಟಾ GST ಕಲೆಕ್ಷನ್ ಪೆರ್ ಹೆಡ್, ಯು ಆರ್ ಮೇಕಿಂಗ್ ಮೋರ್ ಮನಿ. ಎಲ್ಲ ರೀತಿಯಲ್ಲಿ ಕೂಡ ಕರ್ನಾಟಕ ಇಸ್ ಅ ಬೆಟರ್ ಪರ್ಫಾರ್ಮಿಂಗ್ ಸ್ಟೇಟ್. ಅದು ನಾವು ಡೇಟಾದಲ್ಲಿ ಡಿನೈ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ನಾವು ನಂಬರ್ಸ್ ತುಂಬ ಹೇಳ್ಬೋದನ್ನ. ನಾವು ಅದು ಲೆಗಸಿ ಇಶ್ಯೂ ಸಾಲ್ವ್ ಮಾಡಿದ್ದೀವಿ, ಇರಿಗೇಷನ್ ಇಶ್ಯೂ ಸಾಲ್ವ್ ಮಾಡಿದ್ದೀವಿ, ಅಬ್ರಭದ್ರಾಳೊಂದು, ಕೃಷ್ಣಾಲರೊಂದು, ಇಂಟರ್ಸ್ಟೇಟ್ ರಿವರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ, ಇದೆಲ್ಲ ಒಂದು ಕಡೆ ಹೇಳ್ಬೋದು. ಇನ್ನೊಂದು ಕಡೆ ದ ಬಿಗ್ಗೆಸ್ಟ್ ಥಿಂಗ್, ಗೌರ್ಮೆಂಟ್ ಹ್ಯಾಡ್ ದ ಕರೇಜ್ ಟು ಟೇಕ್ ಆನ್. ಯಾರಿಗೂ ಆ ಕರೇಜ್ ಇಲ್ಲ. 75 ವರ್ಷ ಜಾತಿ ಆ್ಯಡ್ ಮಾಡಿಕೊಂಡು ಹೋಗಿದ್ರು, ಯಾರೂ ಕೂಡ ಇರುವ ಸ್ಕೋಪ್ ಎಕ್ಸ್ಪ್ಯಾಂಡ್ ಮಾಡಿಲ್ಲ. ಯು ಎಕ್ಸ್ಪ್ಯಾಂಡೆಡ್ ದ ಸ್ಕೋಪ್ 15% to 17% ಫಾರ್ SC ಕಮ್ಯುನಿಟಿ, 3% to 7% ಫಾರ್ ST ಕಮ್ಯುನಿಟಿ. ಇದೆಲ್ಲ ಬಂದು ಹಿಸ್ಟಾರಿಕಲ್ ಡೆಸಿಷನ್ಸ್. ಇನ್ನು 5 ವರ್ಷ 10 ವರ್ಷ ಆದ ಮೇಲೆ ಯುಲ್ ಸಿ ದ ಇಂಪ್ಯಾಕ್ಟ್ ಇನ್ ದ ಗ್ರೌಂಡ್. ಒಂದು ST ಕಮ್ಯುನಿಟಿದಲ್ಲಿ ಒಬ್ಬರು ಹುಟ್ಟಿರ್ತಾರೆ, ಪೊಲೀಸ್ ರಿಕ್ರೂಟ್ಮೆಂಟ್ಗೆ ಬರ್ತಾರೆ, 10,000 ರಿಕ್ರೂಟ್ಮೆಂಟ್ ಆಗ್ತದೆ, 7% ರಿಸರ್ವೇಷನ್ ಮಾಡ್ತೀರಾ, ಸ್ಟ್ರೈಟ್ ಅವೇ ದೇರ್ ಇಸ್ ಅ 4% ಇನ್ಕ್ರೀಸ್. ಇದೆಲ್ಲ ಕಂಪ್ಲೀಟ್ ಜನರೇಷನ್ ಚೇಂಜ್ ಮಾಡ್ತದೆ, ಕಂಪ್ಲೀಟ್ ಫ್ಯಾಮಿಲಿ ಚೇಂಜ್ ಮಾಡ್ತದೆ. ಇದೆಲ್ಲ ಪಾಯಿಂಟಿಂಗ್. ಸೊ ಸೋಷಿಯಲ್ ಜಸ್ಟಿಸು ಕೊಟ್ಟಿದ್ದಾರೆ, ಡೆವಲಪ್ಮೆಂಟು ಕೊಟ್ಟಿದ್ದಾರೆ, ಪರ್ಫಾರ್ಮೆನ್ಸ್ ಇಂಡಿಕೇಟರ್ನಲ್ಲಿ ಬೆಟರ್ ಆಗಿದೆ. ಸೊ ಈ 3 ಕಾರಣಕ್ಕೋಸ್ಕರ ನಾನು ಹೇಳಿದ್ದೀನಿ ಅಣ್ಣ, ಇಟ್ ಇಸ್ ಅ ಫಾರ್ಲಿ ಅಡ್ವಾನ್ಸ್ಡ್ ಡೆವಲಪ್ ಸ್ಟೇಜ್. ಅದಕ್ಕೆ ತಮಿಳುನಾಡಿನಲ್ಲಿ ನಾವು ಆರೋಪ ಮಾಡ್ತಾ ಇದ್ದೀವಿ, ಇಲ್ಲ ನಾವು ಕಲಿಬೇಕು, ನಾವು ಹಿಂದೆ ಹೋಗ್ತಾ ಇದ್ದೀವಿ. ನಮಗೂ ಕರ್ನಾಟಕಕ್ಕೂ ಫಸ್ಟು 3 ಲಕ್ಷ ಕೋಟಿ ಡಿಫ್ರೆನ್ಸ್ ಇತ್ತು GDP, ಸ್ಟೇಟ್ GDP. ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಗ್ಯಾಪ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಮ್ಯಾನುಫ್ಯಾಕ್ಚರಿಂಗ್ ಕೊರತೆ ಆಗ್ತಾ ಇದೆ. ಲರ್ನಿಂಗ್ ಔಟ್ಕಮ್ಸ್ ನಾವು ಜಗಳ ಮಾಡ್ತಾ ಇದ್ದೀವಿ. ನಮ್ಮ ಸ್ಕೂಲ್ ಚಿಲ್ಡ್ರನ್ ಪರ್ಫಾರ್ಮೆನ್ಸ್ ಕಡಿಮೆ ಇದೆ. ಕರ್ನಾಟಕ ಇಂಪ್ರೂವ್ ಮಾಡಿದ್ದಾರೆ. ನಾಳೆ ಫ್ಯೂಚರ್ 20 ವರ್ಷ ಆದ ಮೇಲೆ ಇವರೇ ಹೋಗಿ ಡಾಕ್ಟರ್ ಆಗೋರು, ಇಂಜಿನಿಯರ್ ಆಗೋದು. ಅದಕ್ಕೇನೋ ತಾವು ಏನು ಇದರಲ್ಲಿ ಕೂಡ ನನ್ನ ಒಂದು ಮಾತು, ನನ್ನ ತಾಳ್ಮೆಯ ಮಾತದು, ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಇಂಡಿಕೇಟರ್ನಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಅವರು ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ ರಾಜಸ್ಥಾನ್ ತಗೊಂಡು ಬರಲಿ, ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ ಏದೋ ಒಂದು ತಗೊಂಡು ಬರಲಿ, ಪೆರ್ ಕ್ಯಾಪಿಟಾ ಇಲ್ಲಿ ಮೆಷರ್ ಮಾಡಲಿ, ಕರ್ನಾಟಕ ಮುಂದೆ ಇದೆ. ಕಾರಣ ದ ಇಂಪ್ಯಾಕ್ಟ್ ಆಫ್ ಡಬಲ್ ಇಂಜಿನ್ ಗವರ್ಮೆಂಟ್. ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ 9 years, ಒಂದು ಕಡೆ ಸ್ಟೇಟ್ ಗೌರ್ಮೆಂಟ್ 3.5 years. ಈ ಇಂಪ್ಯಾಕ್ಟು ಗ್ರೌಂಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ. Sir, in Tamil, we generally have a very famous slogan there. ஒருவருடைய மடியிலே கனமில்லை என்றால் வலியிலே பயமில்லை. If I can translate that into English, when you don't have weight in your stomach, you need not fear walking. Anybody who has got something to hide will always be fearful. For a thief, prison is fearful. For a cockroach, sunlight is fearful. For a pickpocket fellow, a person standing alone is fearful. That is how I see DMK. For DMK, corruption is an issue they fear the most. Not only now, right from Dr. MGR's allegation, early part of Tamil Nadu politics, then a Sarkaria commission, first time, which actually tested the center-state relationship by the central government forming a commission of inquiry in Tamil Nadu. Right from there, DMK with respect to corruption is on the back foot, sir. Now, we are talking of a company called G Square. 2018-19, when you look at the revenue they were doing is 32 crore. Now the land holding parcel is exceeded 30,000 crore. So now you see a 3 year, this company might be in operation for a decade or so. How come in 2 years, 3 years, you have gone so high? This is number one, sir. Second, 6 months back in a press conference, I made a very specific allegation. The CDMA of Chennai, only for G Square you are giving approval with the data we have spoken. That to approval below 10 days you are sanctioning for G Square. For the other private companies you are not approving, which means CDMA itself is operating for one private enterprise. So there is so much that meets the eye. So though it could be a private company, the rate, the fast, the scale in which they extended the operation,
Not only in Tamil Nadu. When did they enter Karnataka? After DMK came to power. When did they enter Telangana? After DMK came to power. Now they are running operations in 4-5 states. That to the right that is happening by the central government is purely of theirs. We are a political party. In a political system, as a responsible opposition, we keep making our allegations, we keep making our own thing to the press and the public. Now you cannot equate BJP speaking and raid happening on G Square. Both are entirely different matter. And India, it's a system. It's not a banana republic. There is a court, there is a system, there is an appeal mechanism. I'm very sure whatever the agencies will find, that companies would be accountable to that. Not only that, sir, they are also riding 2-3 auditors who are the personal auditors of DMK's first family. Not only that, they are riding a DMK's MLA whose son is alleged to have the middleman of all this operation for a long time. I'm not saying this, the local press in Tamil Nadu is saying. So not only that private company, it is also some of the auditors whom BJP is alleging for a long time, they're instrumental in the transaction, and also an MLA and his son from Annamalai, who are all part of it. So we are not making any prejudice as of now. In a democracy, it is for the agency, let them ride it, take them to court of law, let them be accountable. No, I don't have anybody getting approval in Karnataka, I don't have a problem. But in Tamil Nadu, if only you get an approval, I get a problem. If Purvankara gets approval in Bangalore, I am happy. If there is a company, Shobha gets approval, I am happy. If G Square gets approval in Karnataka, I am okay. But Tamil Nadu, only they get. You are getting my point, Alana? 5 people getting approval is okay. If G Square is one among them, par for the course. But in CDMA portal, when you allow only them to apply, remaining time CDMA portal is non-functional. After allegation, the minister got changed. For a kind information on Tamil Nadu, the CDMA minister who was supposedly Muthusamiji who was looking at it, his portfolio got changed to one Shekhar Babu in the latest reshuffle. So there are more things that DMK is hiding in Tamil Nadu. That is our submission to the press today. Sir, with respect to the, okay, sir's question is something different. Sir, in the Chennai Metro phase 1 project that happened in Tamil Nadu, we have made a very specific allegation that the government of Tamil Nadu then, and because it's a special initiative project which was directly coming under the Chief Minister, our current Chief Minister through M.K. Stalin ji was the Deputy Chief Minister then. So he was taking care of the Chennai Metro project. The very specific allegation we have made is the government and M.K. Stalin ji has favored one French company called Alstom over one other international company and one Indian company called Bell. This is because they violated the tender procedure by calling for one addendum 4 and 4A before closing of tender. Thereby some money was exchanged and this Alstom was given the contract. Later, this Alstom was fined for bribery in US, $772 million, because they have bribed money in some middle income and low income developing countries. Alstom took a contract. It's a big issue. And the same Alstom is also part of the Delhi Metro. Delhi Metro, there is a CBI case against Alstom and some officials in Delhi Metro already. There also Alstom is supposed to have done the same thing. And in the press conference, you have mentioned the 2 middlemen, one from Hong Kong, one from Singapore, who are involved in it and all. It's a big case, Anna. With respect to the CBI, again, we have to understand, Anna, it's a process. It's a process. And there is no procedure that I come here and like a police station, I go inside and give. It's a process. It has to go through a process. And as a citizen of a country, I'm free to initiate a process. And CBI has to go through it, study it. If there is a merit, then they do something called a preliminary inquiry. Then there is a merit, it gets converted to an FIR. So we have initiated the process as a citizen. Any recording that comes in the public domain, you email to them, everything is taken on record. They do a preliminary inquiry, then only they register. CBI just don't register any case. They do a PE case based on evidence. So I'm just hoping like you that our allegation has got merit and CBI would act on DMK very soon.
ಸರ್ ಈಗ ನೀರಾವರಿ ವಿಚಾರ ಸಂಬಂಧಪಟ್ಟಂತೆ ತಾವು ಪ್ರಸ್ತಾಪ ಮಾಡಿದ್ರಿ. ಮೇಕೆದಾಟು ಯೋಜನೆ ಆಗ್ತಿದೆ, ತಮಗೂ ಕೂಡ ಗೊತ್ತಿದೆ, ತಾವು ಕೂಡ ವಿರೋಧ ಮಾಡಿದ್ರಿ, ತಮಿಳುನಾಡು ಸರ್ಕಾರ ಕೂಡ ವಿರೋಧ ಮಾಡಿದ್ರು. ಈಗ ನೀವು ಚುನಾವಣೆ ಸಹ ಉಸ್ತುವಾರಿ ಆಗಿದ್ದೀರಾ, ನೀವು ಆ ಯೋಜನೆಯನ್ನು ಸ್ವಾಗತ ಮಾಡ್ತೀರಾ ವಿರೋಧ ಮಾಡ್ತೀರಾ ಸರ್? ಸೆಂಟ್ರಲ್ ಗೌರ್ಮೆಂಟ್ ಏನು ಡಿಸಿಷನ್ ತಗೊಂಡಿದ್ದಾರೋ ಅದೇ ಡಿಸಿಷನ್ನೇ ನಮ್ಮ ತಮಿಳುನಾಡಿನಲ್ಲಿ ಕೂಡ. ಪಾರ್ಲಿಮೆಂಟ್ನಲ್ಲಿ ನಮ್ಮ ಮಿನಿಸ್ಟ್ರಿ ಏನು ಹೇಳಿದಾರೋ ಅದೇ. ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಇದೆ, ಇಂಟರ್ಸ್ಟೇಟ್ ರಿವರ್ಸ್ ಇದೆ, ಎರಡು ಕಡೆ ಹೋಗುವಾಗ ದೇರ್ ಇಸ್ ಅ ಪ್ರಾಸೆಸ್, ದೇರ್ ಇಸ್ ಅ ಪ್ರೊಸೀಜರ್. ಸ್ಪೆಷಲಿ ಲೋವರ್ ರೈಪೇರಿಯನ್ ಸ್ಟೇಟ್ಸ್, ನಾಳೆ ಕರ್ನಾಟಕಕ್ಕೆ ಮೇಲೆ ಒಂದು ಸ್ಟೇಟ್ ಇದೆ, ಅಲ್ಲಿருந்து ನೀರು ಕರ್ನಾಟಕ ಒಳಗಡೆ ಬರ್ತದೆ. ದೇ ವಾಂಟ್ ಟು ಬಿಲ್ಡ್ ಅ ಡ್ಯಾಮ್, ಎವ್ರಿಥಿಂಗ್ ಹ್ಯಾಸ್ ಟು ಗೋ ಥ್ರೂ ದಿ ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಆ್ಯಕ್ಟ್, ಆ ಪ್ರಕಾರ ಹೋಗಬೇಕು. ಸೊ ವಿ ಆರ್ ವೆರಿ ಕ್ಲಿಯರ್, ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಕೇರಳ, ವಾಟ್ ಎವರ್ ದ ಫ್ಯೂಚರ್ ಥಿಂಗ್ ಆಲ್ಸೋ, ಎವ್ರಿಥಿಂಗ್ ಹ್ಯಾಸ್ ಟು ಫಾಲೋ ದ ಲಾ ಆಫ್ ದಿಸ್ ಲ್ಯಾಂಡ್. ಅದು ಪಾರ್ಲಿಮೆಂಟ್ನಲ್ಲಿ ಕ್ಲಿಯರ್ ಆಗಿ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಪ್ರೈವೇಟ್ ಪಿಟಿಷನ್ಗೆ ಅದೇ ಹೇಳಿದ್ದಾರೆ. ಸೊ ಇದೇನು ಅಣ್ಣಾಮಲೈ ಹೊಸದಾಗಿ ಹೇಳ್ತಾ ಇಲ್ಲ, ತಮಿಳುನಾಡವರೇ ಅದು ಅಣ್ಣಾಮಲೈ ಹೊಸದಾಗಿ ಹೇಳ್ತಾ ಇಲ್ಲ. ಇಟ್ ಇಸ್ ಆಲ್ ಪಾರ್ಟ್ ಆಫ್ ಅ ಪ್ರಾಸೆಸ್, ಇಟ್ ಹ್ಯಾಸ್ ಟು ಫಾಲೋ ಅ ಪ್ರಾಸೆಸ್. ಆ ಪ್ರಾಸೆಸ್ ಪ್ರಕಾರ ಹೋಗಬೇಕು. ಇಫ್ ಸಂಬಡಿ ಇಸ್ ಬಿಲ್ಡಿಂಗ್ ಎ ಡ್ಯಾಮ್, ಸಂಬಡಿ ಇಸ್ ನಾನ್ ಬಿಲ್ಡಿಂಗ್ ಎ ಡ್ಯಾಮ್. ನಾಳೆ ತಮಿಳುನಾಡಿನಲ್ಲಿ ನಾವು ಒಂದು ಡ್ಯಾಮ್ ಕಟ್ತೀವಿ, ದಟ್ ಡ್ಯಾಮ್ ಆಲ್ಸೋ ಹ್ಯಾಸ್ ಟು ಗೋ ಥ್ರೂ ಅ ಪ್ರಾಸೆಸ್. ನಮ್ಮ ಸ್ಟೇಟ್ಲಿருந்து ಪಕ್ಕದ ಸ್ಟೇಟ್ಗೆ ನೀರು ಹೋಗ್ತದೆ, ಅದಕ್ಕೂ ಈ ಪ್ರಾಸೆಸ್. ದಿಸ್ ನಾಟ್ ಅಪ್ಲಿಕಬಲ್ ಟು ಒನ್ ಸ್ಟೇಟ್. ಸೊ ದಯವಿಟ್ಟು ತಾವಿದು 1, 2, 3 ನೋಡಬಾರ್ದು. ಇಟ್ ಇಸ್ ಅಪ್ಲಿಕಬಲ್ ಇನ್ ದ ಫ್ಯೂಚರ್ ಟು ತಮಿಳುನಾಡು ಆಲ್ಸೋ. ಇವತ್ತು ಇಟ್ ಇಸ್ ಅಪ್ಲಿಕಬಲ್ ಟು ಕರ್ನಾಟಕ ಆಲ್ಸೋ. ಏನೋ ಪ್ರಾಸೆಸ್ ಯಾರು ಫಾಲೋ ಮಾಡಿಲ್ಲ, ಈ ಡೆಮಾಕ್ರಸಿ ನಡೆಸಲಿಕ್ಕಾಗಲ್ಲ. ಸೊ ಅದೇ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಅದೇ ಪಾರ್ಲಿಮೆಂಟ್ನಲ್ಲಿ ಮಿನಿಸ್ಟ್ರಿ ಹೇಳಿದ್ದಾರೆ, ಅದೇ ಇಲ್ಲಿರುವ ಪೊಲಿಟಿಕಲ್ ಪಾರ್ಟಿ ಎಲ್ಲ ಒಪ್ಕೊಂಡಿದ್ದಾರೆ, ಅದೇ ತಮಿಳುನಾಡಿನಲ್ಲಿರುವ ಪೊಲಿಟಿಕಲ್ ಪಾರ್ಟಿ ಒಪ್ಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ನಾನ್ ಕನ್ನಡ ಚಾನೆಲ್ಸ್, ದಯಮಾಡಿ ನಾನ್ ಕನ್ನಡ ಚಾನೆಲ್ಸ್ಗೆ ಸರ್ ಇವಾಗ ಕಂಟಿನ್ಯೂ ಮಾಡ್ತಾರೆ. ಕನ್ನಡ ಚಾನೆಲ್ಸ್ ದಯಮಾಡಿ ಊಟ ರೆಡಿ ಇದೆ, ಊಟಕ್ಕೆ ತಾವೆಲ್ಲರೂ ಹೋಗಬೇಕು ಅಂತ ವಿನಂತಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾನ್ ಕನ್ನಡ ಚಾನೆಲ್ಸ್, ಪ್ಲೀಸ್ ಸ್ಟೇ ಹಿಯರ್ ಫಾರ್ ಇಂಟರ್ವ್ಯೂ. The only answer we can give, ma'am, BJP as a party is the number one party that is against corruption across India, be it a state level unit or be it a central level unit. Every single place we oppose corruption. At the same time, when you run a government, there are bureaucrats involved, there are people involved, there are officers involved. In case of PISA scam, you have to understand, ma'am, who brought out the scam. Some officers are involved, they made a mistake, the scam happened. It is our government which brought it out. Maybe for the first time in Karnataka's history, they have arrested some IPS officers also. Some of them are without bail, still in jail also. You have to understand the level to which the government has gone into taking action. With respect to allegations, yesterday Lokayukta, in one private channel conclave in Bangalore, the Lokayukta ji, the same question was put to him. The Lokayukta said, look, there is a problem in the society with respect to the tolerance for corruption. Lokayukta's answer yesterday in a private television channel's conclave. Citizens are there, bureaucrats are there, there are all kinds of officers who have power. The government of that day is strictly against corruption. Whatever complaint is coming, we are taking action. At the same time, the Lokayukta also lamented the fact that not enough people come out freely and give a complaint to it, so-called petty corruption. When somebody is taking 100, somebody is taking 500, even against the public representative. So overall, what I am trying to convey, madam, in a government, wherever it has come to our government's knowledge, corruption is happening, we have taken action. But with respect to certain people making a certain political allegation, that is always in a political system, in a democratic system, anybody can make allegation. If somebody is proving it, BJP would be the first party to welcome it. Madam, I'll finish it, madam. I'll ಮುಗಿಸ್ಬಿಡೋಣ.
Correct, madam. In this case also, if somebody has come and given out a complaint, let us imagine a powerful person in a government. Our government has never denied taking a complaint. For example, in case of Lokayukta also, when you mention a particular MLA, a complaint was taken, a complaint was acted upon. There is a process was followed. So you can make allegation on the BJP government only if we have protected somebody. We haven't acted on a complaint. We are running it like a closed operation. So this is a population of 6.5 crore population. Lakhs of bureaucrats, 224 MLAs, multiple MPs. And anybody making a mistake, BJP government as a government, we have kept the system open. We are not closing anything. So you have to appreciate that fact. That shows the sign of a government fighting corruption. Second part is what the Lokayukta said. The society's tolerance for corruption should keep coming down. Next decade. Over a point of time, a common citizen should say, I am not tolerant of corruption. Even a petty corruption, I will report. This environment, BJP is committed to building. As a party, we are committed to building this environment. Keep Lokayukta free and fair. Keep our CID free and fair. Keep our corruption fighting agencies free and fair. Put the best officers in that manning that unit. Keep our police stations maximum corruption free by keeping the transfers regularized, not giving transfers based on political affiliation. This is what the government can do as an entity, madam. And any allegation you give, we are 100% committed to inquire, take action on whoever be that person. Belonging to our party, not belonging to our party, a common citizen, a big entity. So this, we are proud of the fact, BJP Karnataka, right from PSI scam, we never saved anybody. Despite pressure, we made sure the high and the mighty has gone to jail. Some are inside jail. For that, we are proud as a BJP Karyakarta. Sir, I congratulate my sister only, the sister who scored the state first exam. We congratulate the sister on behalf of BJP as a unit. We have to congratulate because she has studied well. She is our sister. You have to understand, sir, this hijab ban, the media and many people, the intellectuals, what they discuss, I would like to add some clarification to it. Sir, I served as SP Udupi. I have gone to the same schools at different points of time as chief guest. I have gone to the same school in Udupi, Kundapuradalliruva ade school kalli kuda hogidini, ella kade hogidini. The problem you have to understand, sir, is bringing a religious identity to a classroom. ಇದು ಸುಮ್ಮನೆ ಶಶಿ ತರೂರ್ ಅವರು ಕನ್ಫ್ಯೂಸ್ ಮಾಡಿಕೊಂಡು ಬಿಟ್ಟಿದ್ದಾರೆ. ನಾವು ಯಾವಾಗಲೂ ಕೂಡ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ BJP ಇಸ್ ಕಮಿಟೆಡ್. ಆ ಥರ ಇದೇನಾ ಟ್ರಿಪಲ್ ತಲಾಕ್ ಬ್ಯಾನ್ ಯಾರು ರಿಮೂವ್ ಮಾಡಿದ್ದು ಸರ್? ಟ್ರಿಪಲ್ ತಲಾಕ್ ಬ್ಯಾನ್ ಇಸ್ ನಾಟ್ ಇನ್ ಸೌದಿ ಅರೇಬಿಯಾ, ದ ಸೋ ಕಾಲ್ಡ್ ಅ ಪವರ್ಫುಲ್ ಇಸ್ಲಾಮಿಕ್ ಕಂಟ್ರಿ. ಇಟ್ ಇಸ್ ನಾಟ್ ದೇರ್ ಇನ್ ಆಲ್ ದ ಬಿಗ್ ಇಸ್ಲಾಮಿಕ್ ಕಂಟ್ರೀಸ್. ಅಲ್ಲಿ ಎಲ್ಲ ಇತ್ತು. ಇಲ್ಲಿ ಒಂದು ಆರೋಪ ಮಾಡ್ತೀನಿ ಕಾಂಗ್ರೆಸ್ ಮೇಲೆ, ಒಂದು ನಮ್ಮ ಆ್ಯಕ್ಷನ್ ಡಿಫೆಂಡ್ ಮಾಡ್ತೀನಿ. ಇಲ್ಲಿ ಕಾಂಗ್ರೆಸ್ ಏನು ಮಾಡಿದರು? ಶಾಬಾನು ಕೇಸ್. ಇಮಿಡಿಯೇಟ್ಲಿ ಯು ಕಾಲ್ ಫಾರ್ ಅ ಪಾರ್ಲಿಮೆಂಟ್. ಇಮಿಡಿಯೇಟ್ಲಿ ಯು ಪಾಸ್ಟ್ ಅನ್ ಆರ್ಡರ್ ಅಗೇನ್ಸ್ಟ್ ದ ಸುಪ್ರೀಂ ಕೋರ್ಟ್. ಶಾಬಾನು ಅವ್ರಿಗೂ ಮಂತ್ಲಿ ಮೇಂಟೆನೆನ್ಸ್ ಕೊಡಲ್ಲ ಅಂತ ಹೇಳಿದ ಕಾಂಗ್ರೆಸ್ಸು ಇವತ್ತು ಹಿಜಾಬ್ ಇಟ್ಕೊಂಡು ಬರ್ತಾರೆ. ಶಾಬಾನು ಅವ್ರಿಗೂ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ? ಮಂತ್ಲಿ ಮೇಂಟೆನೆನ್ಸ್ ಕೊಡಲೇಬೇಕಪ್ಪ, ನೀವು ಸುಮ್ಮನೆ ಡೈವರ್ಸ್ ಮಾಡಬಾರದು ಹೆಣ್ಮಕ್ಕಳು. ಸೊ ಮಂತ್ಲಿ ಮೇಂಟೆನೆನ್ಸ್ ಕೊಡಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ರಾಜೀವ್ ಗಾಂಧಿ ಅವರು he called for a special session, he overruled the Supreme Court thing. So we are committed to protecting the dignity of all our Muslim sisters. ಅದಕ್ಕೆ ಪ್ರಧಾನ ಮಂತ್ರಿ ಅವರು ಟ್ರಿಪಲ್ ತಲಾಕ್ ಬ್ಯಾನ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೆಕೆಂಡ್, ವಿತ್ ರೆಸ್ಪೆಕ್ಟ್ ಟು ಹಿಜಾಬ್, ಇದು ಅವ್ರಿಗೆ ಮಾತ್ರ ಅಲ್ಲ ಸರ್, ಎಲ್ಲರಿಗೂ. ಯು ವಾಂಟ್ ಟು ವಿಯರ್ ಅ ಸ್ಯಾಫ್ರನ್ ಟವೆಲ್ ಸರ್, ಯು ವಾಂಟ್ ಟು ವಿಯರ್ ಅ ಸ್ಯಾಫ್ರನ್ ಟವೆಲ್ ಇನ್ಸೈಡ್ ಅ ಕ್ಲಾಸ್ ರೂಮ್. ನೋ ಪ್ಲೇಸ್ ಫಾರ್ ಇಟ್. ಅದು ಕ್ಲಾಸ್ ರೂಮ್ಲಿ ಹಾಕುವ ವಿಚಾರ ಇಲ್ಲ. ಇವತ್ತು ನಾವು ಚೆನ್ನೈದಲ್ಲಿ ಕೆಲವು ಕಡೆ ಬಂದಿದ್ದೀರಣ್ಣ ಸರ್, ಐ ವಿಲ್ ಗಿವ್ ಯು ಚೆನ್ನೈ, a very famous convent where Madam Jayalalitha studied. You wear a burqa, Shilpa Nair madam can go and verify my story in Chennai. Chennai Delhi, a top school for the last 60 years, where a lot of big leaders studied. You wear a burqa and come, go to the change room, remove your burqa, keep it in the change room, classroom hogibittu outside baruvaga burqa hakikondu hogbeku. Madam can come and verify, she is our journalist in our state. So Shashi Tharoor yake confuse ಮಾಡಿಕೊಳ್ತಾರೆ?
There is a private space, there is a public space, there is an educational space. ನಮ್ಮ ಸರ್ಕಾರ ಮಾಡಿರುವುದು ಎಜುಕೇಷನಲ್ ಸ್ಪೇಸ್ನಲ್ಲಿ ಆಲ್ ಆರ್ ಸೇಮ್. ಮತಾಂತರ ಅಡೆಯಾಳ ಒಳಗಡೆ ತಗೊಂಡು ಬರಬಾರ್ದು. ಇದರಲ್ಲಿ ಏನನ್ನ ತಪ್ಪಿದೆ? ಸೊ ನಾವು ಮುಸ್ಲಿಂ ವುಮನ್ಗೂ ಸಹೋದರಿಗೂ ಕಮಿಟೆಡ್ ನಾವೇ ಇದ್ದೀವಿ. ಸ್ಕಾಲರ್ಶಿಪ್ ಜಾಸ್ತಿ ಮಾಡಿದ್ದೀವಿ. ಯು ಲುಕ್ ಎಟ್ ದಿ ಕಾಂಗ್ರೆಸ್ UPA 1 and 2, ಯು ಲುಕ್ ಎಟ್ ದ BJP era 9 years. ಐ ಕ್ಯಾನ್ ಗಿವ್ ಇಟ್ ಆನ್ ರೆಕಾರ್ಡ್ ದಟ್ ಮುಸ್ಲಿಂ ಹುಡುಗರಿಗೂ ಸ್ಕಾಲರ್ಶಿಪ್ ನಾವು ಮಾಡಿದ್ದೀವಿ. ಹಜ್ ಸಬ್ಸಿಡಿ ಜಾಸ್ತಿ ಮಾಡಿದ್ದೀವಿ. ಇವರು ಎಲ್ಲಿ ಕೂತ್ಕೊಂಡು ಈ ಥರ ನೆರೆಟಿವ್ ಸೆಟ್ ಮಾಡ್ತಾರೆ ದಟ್ ವಿ ಆರ್ ಅಗೇನ್ಸ್ಟ್ ದ ಡಿಗ್ನಿಟಿ ಆಫ್ ಮುಸ್ಲಿಂ ವುಮನ್? ಅದು ತಪ್ಪಣ್ಣ ಅದು. ಸೊ ಲೆಟ್ ಅಸ್ ಕಾಲ್ ಫ್ಯಾಕ್ಟ್ ಅ ಫ್ಯಾಕ್ಟ್. ಶಾಬಾನುದಲ್ಲಿ ಕಾಂಗ್ರೆಸ್ ಮಾಡಿದ್ದು ತಪ್ಪು, ಬಟ್ ಟ್ರಿಪಲ್ ತಲಾಕ್ ಅಬಾಲಿಷ್ನಲ್ಲಿ ನಾವು ಮಾಡಿದ್ದು ಸರಿ. ಹಿಜಾಬ್ನಲ್ಲಿ ಪಬ್ಲಿಕ್ ಪ್ಲೇಸ್, ಪ್ರೈವೇಟ್ ಪ್ಲೇಸ್ ಡೆಫಿನೇಷನ್ ಕೊಟ್ಟಿದ್ದು, ಇದರಲ್ಲಿ ತಪ್ಪೇನಿದೆ ಅಣ್ಣ? ಸಾರಿ, ಯು ವಾಂಟ್ ಟು ಆಸ್ಕ್. Sir, anybody who is doing a provoked action has to be taken as per law, sir. You have to differentiate that between an unprovoked and provoked. ಇದರಲ್ಲಿ ಯಾರು ಕೂಡ ಆರ್ಗನೈಸ್ಡ್ ಕ್ರಿಮಿನಲ್ಸ್ ಇಲ್ಲ. They all came, they are planned, they all conspired, where 120B is attracted. They all sat together for 1 month, executed the operation. Most of these cases, I also saw the RTA report that was published by, I think, your channel and couple of other channels. This was more on unprovoked aggression. ಸುಪ್ರೀಂ ಕೋರ್ಟ್ನಲ್ಲಿಯೇ ಒಂದು ಕ್ವಾಂಟಮ್ ಆಫ್ ಸೆಂಟೆನ್ಸಿಂಗ್ ಕೊಡುವಾಗ, ಕನ್ನಡದಲ್ಲಿ ಮಾತಾಡಿ, ಸುಪ್ರೀಂ ಕೋರ್ಟ್ ಓನ್ಲಿ ವೆನ್ ಯು ಗಿವ್ ಅ ಕ್ವಾಂಟಮ್ ಆಫ್ ಸೆಂಟೆನ್ಸಿಂಗ್, ದೇರ್ ಇಸ್ ಅ ಕ್ಲಿಯರ್ ಲೈನ್ ಆಫ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಅ ಪ್ರೊವೋಕ್ಡ್ ಅಂಡ್ ಅನ್ಪ್ರೊವೋಕ್ಡ್. ಇದೆಲ್ಲ ಅನ್ಪ್ರೊವೋಕ್ಡ್ ಅನ್ನ, ಇದೆಲ್ಲ ಅನ್ಪ್ರೊವೋಕ್ಡ್. ದೇ ಆರ್ ನಾಟ್ ಪಾರ್ಟ್ ಆಫ್ ಅ ಕ್ರಿಮಿನಲ್ ಆರ್ಗನೈಸೇಷನ್, ದೇ ಆರ್ ನಾಟ್ ಪಾರ್ಟ್ ಆಫ್ ಅ ಸಿಂಡಿಕೇಟ್. ಅನ್ನ ದ ವೇ ಗೌರ್ಮೆಂಟ್ಸ್ ಫಂಕ್ಷನ್ ಲೈಕ್ ದಟ್. ಎವ್ರಿ ಟೈಮ್ ಅ ಗೌರ್ಮೆಂಟ್ ಕಮ್ಸ್, if you selectively take a case against a certain organization like PFI, what Siddaramaiah ji did, because PFI namak gottu what kind of organization it is becoming. It is becoming from a fundamentalist irundu, it is going to an extreme fringe organization. So alli ನಾವು ಆರೋಪ ಮಾಡ್ತಾ ಇದೀವಿ, you have made PFI into a bigger organization. But these are all cases against normal individuals, people who do kuli kelsa. People have assembled in a crowd because one of their person got killed by somebody. Alli police have put 144. Alli the emotionals are going high. They might not even know whose car it is. They might not even know. Na yaru defend ಮಾಡಲಿಕ್ಕೆ ಹೋಗ್ತಾ ಇಲ್ಲ. All I am appealing you with a bit of sensitivity, let us analyze this case whether it's a planned aggression or it's an unprovoked that happened at the heat of the moment. Second, anything the government ಮಾಡಿದಿನಲ್ಲಿ somebody is not happy, the courts are the final arbiter. The courts can always say ಸರಿ ಇಲ್ಲ, ಇದು ತಪ್ಪು, ಇದು ರಿಲೀಸ್ ಮಾಡಬಾರ್ದು. ಸೊ ಅವರ್ ಡಿಫೆನ್ಸಸ್, ವಿ ನೆವರ್ ಫೇವರ್ಡ್ ಎನಿ ಆರ್ಗನೈಸೇಷನ್, ಎನಿ ಸಂಘಟನೆ. ದೇ ಆರ್ ಆಲ್ ನಾರ್ಮಲ್ ಇಂಡಿವಿಜುವಲ್ಸ್ ಡೂಯಿಂಗ್ ಅ ಲೈಫ್. ದಿಸ್ ಕೈಂಡ್ ಆಫ್ ಕೇಸ್ ಕುಡ್ ಬಿ ದ ಓನ್ಲಿ FIR ಅಗೇನ್ಸ್ಟ್ ದೇರ್ ನೇಮ್ ಇನ್ ದೇರ್ ಲೈಫ್ ಟೈಮ್. ಸೊ ದಿಸ್ ವಿಲ್ ಅಡ್ವರ್ಸ್ಲಿ ಅಫೆಕ್ಟ್ ದೇರ್ ಲೈಫ್. ಸೊ ಎವ್ರಿಬಡಿ ನೀಡ್ಸ್ ಟು ಬಿ ಗಿವನ್ ಅ ಟೈಮ್ ಟು ರಿಫಾರ್ಮ್. ಅದಕ್ಕೆ ನಮ್ಮ ಸರ್ಕಾರ ಅದು ಮಾಡಿದ್ದಾನೆ. ಲಾಸ್ಟ್ ಕ್ವೆಶ್ಚನ್ ಲಾಸ್ಟ್. Madam, BJP, we have to understand, it's an all India nationalist party that is present across all states, that caters to the state's regional aspiration. We have to understand this very clearly, madam. When the party is operating in that philosophy, the party will never differentiate a X or a Y. The party can never differentiate, that is part of our DNA. And Karnataka, especially Bangalore and other parts, have become very great because Kannadigas are very welcoming.
ಕನ್ನಡಿಗಾಸ್ ಬೈ ನೇಚರ್ ಆರ್ ವೆರಿ ವೆಲ್ಕಮಿಂಗ್. ಇಲ್ಲಿ ತುಂಬ ಕನ್ನಡಿಗಾಸ್ ಅವರು ಇದ್ದಾರೆ, ಭಾಳ ವೆಲ್ಕಮ್ ಮಾಡ್ತಾರೆ. ಎಷ್ಟು ತಮಿಳ್ ಅವರು ಬೆಂಗಳೂರಲ್ಲಿ ದೇ ಆರ್ ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಹೌ ಮೆನಿ ತಮಿಳ್ ಪಾಪ್ಯುಲೇಷನ್ ಇಸ್ ಇನ್ ಬ್ಯಾಂಗ್ಳೂರ್ as ಸಾಫ್ಟ್ವೇರ್ ಇಂಜಿನಿಯರ್ಸ್? Tamils have settled. For example, I come from Tamil Nadu, madam. They have settled from Chamarajanagar to Shimoga. Monne I have gone to Raichur. Raichurದಲ್ಲಿ there is some 100 families there. Everywhere there. Karana, the Kannadigas over a point of time have opened their arms and welcomed the other parts of India into their fold. That is how made Karnataka as a great state, because they are welcoming. The similar thing is there in Tamil Nadu also. But some political parties have taken an extreme fringe line. Only for Tamils. Only for us, you not for others. ಇದು 1963 they have started this whole thing over a point of time. That has created a divisive secessionist politics. But fortunately, Karnatakadalli ಆ ಥರ ಇಲ್ಲ. There is no divisive politics here. So all I can appeal and say is, this will never work in a country like India, which is so integrated. So our media friend was asking a question about river ಬಗ್ಗೆ ಒಂದು ಹೇಳಿದರು, river. All I was trying to answer very honestly is that we are more integrated. You go and stand in Tamil Nadu Hosur border, you see thousands of trucks entering from Tamil Nadu into Hosur this side, from Hosur into Bangalore this side, carrying so many things. You see thousands of vehicles from Bangalore entering Hosur side, carrying people and things. How can you stop that? People have got married, people have got relatives, people are doing a job, people are giving employment. So anything you see, you have to see with a broader perspective. That is why my answer to him is also, especially this river water, interstate problem, these are all very sensitive issues. That is why we have mandated the parliament to act on it. State ki powers kottilla. When the constitution got formed, we mandated the parliament to take action on it. That is why the parliament in its wisdom, the leadership in its wisdom, have come to a conclusion, in case of a dispute, we have to follow ABC. So Karnataka BJP, All India BJP, Tamil Nadu BJP, all of us belong to the single ideology, that Bharat India is one. We might be divided by religion, by customs, by state borders, but the spirit of Bharatiya is one. If the thinking is like that, how will anybody feel insecure in Karnataka under BJP's leadership, or in Tamil Nadu when BJP comes to power in Tamil Nadu, madam? Thank you very much. ಎಲ್ಲರಿಗೂ ಧನ್ಯವಾದಗಳು. ತಮಿಳ್, ತೆಲುಗು and Marathi channels, please stay here. Tamil, Telugu and Tamil channels, Marathi channels. If you want to bring cameras front, or else you will stay there. ಅಲ್ಲೇ ಅಡ್ಜಸ್ಟ್ ಮಾಡ್ಕೋತೀರಾ? ಇಲ್ಲ ಅಲ್ಲಿ ಮಾಡಿದರೆ ಒಳ್ಳೆಯದು ಸರ್, ಫೋಕಸಿಂಗ್ ಫುಲ್ ಸಿಗುತ್ತೆ, ಅದಕ್ಕೋಸ್ಕರನೇ. ಇಂಡಿವಿಜುವಲಿ ಕಷ್ಟ ಆಗುತ್ತಲ್ಲ, ಹೆಂಗೆ ಮಾಡೋದು ನೀವು ಹೇಳಿ, ಸೊಲ್ಯೂಷನ್ ನೀವು ಹೇಳಿ. ಎಷ್ಟು ನಿಮಿಷ ಬೇಕು?